ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಬಂಧುಗಳೇ. ಸ್ನೇಹಿತರೆ, ನಾವು ನಿಮಗೆ ಸುಮಾರು ದಿನಗಳಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು KAS ಹುದ್ದೆಗೆ ಅನುಕೂಲ ಆಗಲಿ ಅಂತ ಪ್ರಬಂಧಗಳನ್ನ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದು 23ನೆಯ ಪ್ರಬಂಧ, ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಈ ಪ್ರಬಂಧವನ್ನ ನಾನು ನಿಮಗೆ ತಿಳಿಸ್ಕೊಡೋ ಮಾಹಿತಿಯನ್ನ ತಿಳಿಸ್ಕೊಡೋದಿಲ್ಲ. ಅದಕ್ಕೋಸ್ಕರನೇ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀನಿ ಸ್ನೇಹಿತರೆ. ಯಾಕೆ ಅಂದ್ರೆ ನಾನು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಹೇಳ್ತೀನಿ, ಆದ್ರೆ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಸಂಪೂರ್ಣ ವಿವರಗಳು ಮತ್ತೆ ಬಹಳಷ್ಟು ಕಾರ್ಯಾಗಾರಗಳನ್ನ ಅವರು ಹಮ್ಮಿಕೊಂಡು ಅದರಲ್ಲಿ ಭಾಗವಹಿಸಿರುವಂತವರಾಗಿರೋದ್ರಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಈ ಕಾರ್ಯಕ್ರಮದಲ್ಲಿ NEP ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅನ್ನುವಂತ ಕಾರಣಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ಅಂದ್ರೆ ಚಿದಾನಂದ್ ಪಾಟೀಲ್ ಸರ್ ಅಂತ. ಇವರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತವರು, ಶಿಕ್ಷಕರು ಆಗಿದ್ದಾರೆ. ಇವರು ಅನೇಕ ಸಂದರ್ಭಗಳಲ್ಲಿ NEP ಸಮಿತಿಯ ಸದಸ್ಯರ ಜೊತೆಯಲ್ಲಿ ಕೂಡ ಕೆಲಸವನ್ನ ಮಾಡಿರುವಂತವರು. ರಾಜ್ಯದಲ್ಲಿ NEPಗೆ ಸಂಬಂಧಿಸಿದಂತಹ ಅನೇಕ ಕಾರ್ಯಾಗಾರಗಳನ್ನ ಇವರು ನಡೆಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅವರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಮೂಲಕ ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಈಗಾಗಲೇ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾವೊಂದು ಸ್ಪರ್ಧಾ ಪ್ರಬಂಧಗಳು ಅಂತ ಒಂದು ಪುಸ್ತಕವನ್ನು ಬಿಟ್ಟಿದ್ದೀವಿ. ಸ್ಪರ್ಧಾ ಪ್ರಬಂಧಗಳು, ಅದರ ಬೆಲೆ 190 ರೂಪಾಯಿ. ನಮ್ಮ ಚಾನಲ್ನ ಯಾರು ವೀಕ್ಷಣೆ ಮಾಡ್ತಾ ಇದ್ರು ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೋಸ್ಕರ 10% ಡಿಸ್ಕೌಂಟ್ ಅನ್ನು ಕೊಟ್ಟು 170 ರೂಪಾಯಿಗೆ ನಾವು ನಿಮಗೆ ಕೊಡುವಂತ ಕೆಲಸ, ಜೊತೆಗೆ ಪೋಸ್ಟಲ್ ಚಾರ್ಜಸ್ ಅನ್ನ ನಾವೇ ಪೇ ಮಾಡ್ತೀವಿ ಅಂತ ಹೇಳಿದ್ವಿ. ಜೊತೆಗೆ 3 ಪುಸ್ತಕವನ್ನ ನೀವೇನಾದ್ರೂ ಕೊಂಡ್ಕೊಂಡ್ರೆ ನಿಮಗೆ 15% ರಿಯಾಯಿತಿಯನ್ನು ಕೊಡ್ತೀವಿ. ಅವಾಗ 160 ರೂಪಾಯಿಗೆ ನಿಮಗೆ ಪುಸ್ತಕವನ್ನ ಸಿಗುತ್ತೆ ಅಂತ ಹೇಳಿದ್ವಿ. ನಮ್ಮ ನಂಬರ್ ಮತ್ತೆ ನಿಮ್ಗೆ ಬೇಕಾದ್ರೆ ಬರ್ಕೊಳ್ಳಿ ಅಥವಾ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. 9663555772 ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದ್ರೆ ಅವರೇ ನಿಮ್ಮ ಮನೆಗೆ ಕಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸ್ನೇಹಿತರೆ. ನಾನೀಗ ಮತ್ತೆ ಹೇಳಿಕೊಳ್ತಿರೋದಂದ್ರೆ ಚಿದಾನಂದ ಪಾಟೀಲ್ ಸರ್ನ ನಾವು ಈ ಕಾರ್ಯಕ್ರಮಕ್ಕೆ ಯಾಕೆ ಕರೆದಿದ್ದೀವಿ ಅಂದ್ರೆ, ಸ್ಪರ್ಧಾ ಪ್ರಬಂಧಗಳು ಅದರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಗ್ಗೆ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಆದ್ರೆ ಪ್ರಬಂಧಗಳ ಇತಿಮಿತಿಯಲ್ಲಿ ಮಾತ್ರ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ವಿಶಾಲ ದೃಷ್ಟಿಕೋನದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೋಡುವಂತಹ ಉದ್ದೇಶದಿಂದ ಚಿದಾನಂದ ಪಾಟೀಲ್ ಸರ್ನ ನಾವು ಇಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಅವರು ಇನ್ನು ಮುಂದಿನ ಕ್ಲಾಸ್ ಅನ್ನ ನಿಮಗೆ ಹ್ಯಾಂಡಲ್ ಮಾಡ್ತಾರೆ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಈ ವಿಚಾರವಾಗಿ ನಾವು ಇವತ್ತು ಒಂದಿಷ್ಟು ಚರ್ಚೆಯನ್ನು ಮಾಡೋಣ ಅನ್ನೋ ದೃಷ್ಟಿಕೋನದಿಂದ, ಮತ್ತು ಇದು ಏನು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ತಯಾರಿ ಮಾಡ್ತಿದ್ದೀವಿ, ಈ ಸಂದರ್ಭದಲ್ಲೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮುಂದಿನ ಕೆಲವು ಅವಧಿಯನ್ನು ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಬಯಸ್ತೇನೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತದಲ್ಲಿ ಬರಬೇಕು ಅಂತಂದರೆ ಭಾಳ ಪ್ರಮುಖವಾಗಿರುವಂಥ ಅಂಶ ನಾವು ಗಮನಿಸಬೇಕಾಗಿರೋದು, ಭಾರತಕ್ಕೆ ಹೊಸದೊಂದು ಶಿಕ್ಷಣ ನೀತಿಯನ್ನು ಕೊಡಬೇಕು ಅನ್ನುವಂಥದ್ದು ಇದು ಬಹಳ ಪ್ರಮುಖವಾಗಿರುವಂಥ ಅಂಶ. ಹಾಗಾದರೆ ಭಾರತಕ್ಕೆ ಹೊಸ ಶಿಕ್ಷಣ ನೀತಿ ಕೊಡೋದಕ್ಕೆ ಮುಂಚೆ ಯಾವ ಶಿಕ್ಷಣ ನೀತಿಗಳು ನಮ್ಮ ದೇಶದಲ್ಲಿ ಇರಲಿಲ್ವಾ ಅಂಥೇಳಿ ನಾವು ಚರ್ಚೆ ಮಾಡಿದ್ರೆ, 1948-49ರಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ಆಯೋಗ ಅನ್ನುವಂಥ ಒಂದು ಆಯೋಗ ನಮ್ಮ ದೇಶದಲ್ಲಿ ಆಗಿರುವಂಥದ್ದು. ಅದನ್ನೇ ನಾವು ಮುಂದಕ್ಕೆ ಬಂದರೆ 1952-53ರಲ್ಲಿ ಮಾಧ್ಯಮಿಕ ಶಿಕ್ಷಣ ಆಯೋಗ ಅನ್ನುವಂಥ ಆಯೋಗ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿರಬೇಕು, ಭಾರತದಲ್ಲಿರುವಂಥ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿರುವಂಥ ಆಯೋಗ. ಅದರ ಜೊತೆಗೆ 1964-66ರಲ್ಲಿ ನಾವು ಗಮನಿಸಿದ್ರೆ ಶಿಕ್ಷಣ ಆಯೋಗವನ್ನು ಆ ಸಂದರ್ಭದಲ್ಲಿ ನಾವು ರಚನೆ ಮಾಡಿದ್ದೇವೆ. ಅದಾದಮೇಲೆ ನಾವು ರಾಷ್ಟ್ರೀಯ ಜ್ಞಾನ ಆಯೋಗವನ್ನು 2009ರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗಾದರೆ ಈ ದೇಶದಲ್ಲಿ ಶಿಕ್ಷಣ ನೀತಿಗಾಗಿ ಅನೇಕ ರೀತಿಯಾಗಿರುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಜಾರಿಗೆ ಬಂದಿರುವಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ರಾಷ್ಟ್ರೀಯ ಶಿಕ್ಷಣ ನೀತಿ 1968 ಇರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿರ್ಬೋದು. ಅದನ್ನು ಒಂದಿಷ್ಟು ಪರಿಷ್ಕರಣೆ ಮಾಡಿ ಅದರ ಶಿಫಾರಸುಗಳನ್ನು 1992ರಲ್ಲಿ ಏನು ಜಾರಿಯಲ್ಲಿ ತಂದೇವೆ, ಆ ರೀತಿಯ ಶಿಕ್ಷಣ ಪದ್ಧತಿ ಇರ್ಬೋದು. ಕೊನೆಗೆ ಇವಾಗ ಬಂದಿರುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ. ಇಲ್ಲಿ ನಾನು ಒಂದು ಅಂಶವನ್ನು ದಯಮಾಡಿ ಎಲ್ರಿಗೂ ಗಮನಕ್ಕೆ ತರ್ತೇನೆ. NEP ಅಂದ್ಕೂಡಲೇ ಎಲ್ಲರೂ ನ್ಯೂ ಎಜುಕೇಷನ್ ಪಾಲಿಸಿ ಅಂತಾರೆ. ಅದಲ್ಲ, ಅದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಇದನ್ನು ಗಮನಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ.
ಇದರ ಅಗತ್ಯತೆ ಈ ದೇಶದಲ್ಲಿ ಯಾಕಿತ್ತು ಅಂತ ಹೇಳಿ ಅನ್ನೋದಕ್ಕೆ ನಾನೊಂದಿಷ್ಟು ಪಟ್ಟಿಗಳನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದರ ಅಗತ್ಯತೆ ಇರೋದ್ರಿಂದಾಗಿ ಯಾಕೆ ಬೇಕು ಅಂತಂದ್ರೆ ದೇಶದ ರಾಜ್ಯದ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನುವಂಥದ್ದು, ಶಿಕ್ಷಣ ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿಗಳು ಹೇಗೆ ಭಾಗಿತ್ವವನ್ನು ತಗೋಬೇಕು ಅನ್ನುವಂಥದ್ದು, ಶಿಕ್ಷಣ ಸಂಸ್ಥೆಗಳು ಆಡಳಿತ ಮಂಡಳಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು, ಶಿಕ್ಷಕರು ಪೋಷಕರು ಅದರ ಜೊತೆಗೆ ವಿದ್ಯಾರ್ಥಿಗಳು ಒಟ್ಟು ದೇಶದಲ್ಲಿ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಬೇಕು ಅನ್ನೋದನ್ನ ಒಟ್ಟು ರೂಪವನ್ನು ಈ ಶಿಕ್ಷಣ ಆಯೋಗ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಅದ್ರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ಬಹಳಷ್ಟು ಸುಧಾರಣೆಯನ್ನು ಪ್ರತಿಪಾದನೆ ಮಾಡಿರುವಂಥ ಅಂಶಗಳು ನಮ್ಮ ಕಣ್ಮುಂದೆ ಇವತ್ತು ಸಿಗ್ತವೆ ಅನ್ನೋದನ್ನು ಬಹಳ ಗಮನಿಸಬೇಕಾಗಿರುವಂಥ ಅಂಶ. ಮತ್ತು ಇದನ್ನು ಈ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸರಿಯಾಗಿ ಅರ್ಥೈಸಿಕೊಳ್ಬೇಕು ಮತ್ತು ಅನುಷ್ಠಾನವನ್ನು ಸರಿಯಾಗಿ ಮಾಡಬೇಕು. ಅದರ ಜವಾಬ್ದಾರಿ ಮತ್ತು ಅದನ್ನು ಪಾಲಿಸಬೇಕಾದಂಥ ಅಂಶಗಳನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾರಂಭದಲ್ಲಿ ಈ ಅಂಶಗಳನ್ನು ಬಹಳ ಗಮನಿಸಬೇಕು ಅನ್ನುವಂಥದ್ದು ಒಂದು ಅಂಶಗಳು. ಹಾಗಾದರೆ ಒಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯ ಏನು ಹೊರಗೆ ಬಂದಿದೆ ಕರಡು ಆಗಿ ಅದಾದಮೇಲೆ ಸದನದಲ್ಲಿ ಅದು ಅನುಮೋದನೆಯಾಗಿ ಇವತ್ತು ಜಾರಿಯಲ್ಲಾಗಿದೆ. ಆ ಒಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಿದೆ ಅಂತಂದರೆ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ 8 ಅಧ್ಯಾಯಗಳನ್ನು ನಾವು ಗಮನಿಸ್ಬೋದು. ಹಾಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ 11 ಅಧ್ಯಾಯಗಳನ್ನು ಗಮನಿಸಬಹುದು. ಹಾಗೆ ಇತರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ 5 ಅಧ್ಯಾಯಗಳನ್ನು ಗಮನಿಸಬಹುದು. ಹಾಗೆ ಇದನ್ನು ಹೇಗೆ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ 3 ಅಧ್ಯಾಯಗಳನ್ನು ಗಮನಿಸಬಹುದು. ಇಷ್ಟು ಒಟ್ಟು 27 ಅಧ್ಯಾಯಗಳ 66 ಪುಟಗಳ ಭಾಗದಲ್ಲಿ ಒಟ್ಟು 4 ಭಾಗಗಳನ್ನು ನಾವು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಗಮನಿಸುವಂಥ ಅಂಶಗಳು ಅನ್ನೋದನ್ನು ಗಮನಿಸಬೇಕು. ಈಗ ನಾನು ಪ್ರಾರಂಭದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಮೊದಲೇದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಶಾಲಾ ಶಿಕ್ಷಣ ಹೇಗಿದೆ ಅನ್ನೋದನ್ನು ಒಂದೊಂದಾಗಿ ಗಮನಿಸ್ತಾ ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಶಾಲಾ ಶಿಕ್ಷಣವನ್ನು ನಾವು ತುಂಬ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡ್ತಿರ್ತೇವೆ. ಈ 6 ವರ್ಷದ ಒಳಗಿರುವಂಥ ಮಕ್ಕಳೇನಿದ್ದಾರೆ, ನಾವೇನು PKG LKG UKG ಅಂತ ಕರೀತೇವೆ, ಈ ಮಕ್ಕಳಲ್ಲಿ ಹೆಚ್ಚು ಮೆದುಳಿನ ಸಾಮರ್ಥ್ಯ ಬೆಳವಣಿಗೆಯ ಸಾಮರ್ಥ್ಯ ಇರುತ್ತೆ ಮತ್ತು ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಅನೇಕ ಜನ ಮಕ್ಕಳ ತಜ್ಞರು ಬಹಳ ಸಂಶೋಧನೆ ಮಾಡಿ ಹೇಳಿದ್ದೇನು ಅಂದರೆ 85% ಈ ಮಕ್ಕಳಲ್ಲಿ ಅಂದರೆ 6 ವರ್ಷದ ಒಳಗಿರುವ ಮಕ್ಕಳಲ್ಲಿ ಹೆಚ್ಚು ಮೆದುಳಿನ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗಿರೋದು. ಅದ್ರ ಜೊತೆಗೆ ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಲ್ಲರಿಗೂ ಕೊಡಬೇಕು ಮತ್ತು ಇದು ಹೆಚ್ಚಾಗಬೇಕು ಅನ್ನೋಂಥದ್ದು ಒಂದು. ಅದೆಲ್ಲಕ್ಕಿಂತ ಹೆಚ್ಚಾಗಿ 2020 ಸಾರ್ವತ್ರಿಕವಾಗಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಈ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಹಳ ಪ್ರಮುಖವಾಗಿ ಬಂದಿರುವಂಥ ಅಂಶ. ಮತ್ತು ಎಲ್ಲ ಪೂರ್ವ ಪ್ರಾಥಮಿಕ ಶಾಲೆಗಳು ವಿಶೇಷವಾಗಿ ತರಬೇತಿ ಹೊಂದಿದ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು. ಅದಕ್ಕಾಗಿಯೇ ಬಹಳ ಗಮನಿಸಬೇಕಾಗಿರುವಂಥ ಅಂಶ, ಈ NEPಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಯಾಕೆ ಕೊಟ್ಟರು ಅಂತಂದರೆ, ಇಡೀ ಪೂರ್ವ ಪ್ರಾಥಮಿಕ ಶಿಕ್ಷಣವೇ ಮುಂದಿನ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಗೆ ಮೂಲ ಬುನಾದಿ ಆಗೋದ್ರಿಂದಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಹೆಚ್ಚು ಒತ್ತನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಬೇಕು. ಈಗ ಏನು ಜಾರಿಯಲ್ಲಿದೆ ನಮ್ಮ ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರಗಳು ಅನ್ನುವಂಥವು, ಆ ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಮಕ್ಕಳುಗಳು ಶಾಲೆಗಳಿಗೆ ಭೇಟಿ ಮಾಡುವಂಥ ಯೋಜನೆಯನ್ನು ಈ ಸಂದರ್ಭದಲ್ಲಿ ಮಾಡಿರುವಂಥ ಬಹಳ ಗಮನಿಸಬೇಕಾಗಿರುವಂಥ ಅಂಶವನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮತ್ತು ಎಲ್ಲ ಪೂರ್ವ ಪ್ರಾಥಮಿಕ ಶಾಲೆಗಳು ವಿಶೇಷವಾಗಿ ತರಬೇತಿ ಹೊಂದಿದ ಶಿಕ್ಷಕರನ್ನೇ ನೇಮಕ ಮಾಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ಗಮನಿಸಬೇಕು, ಅದು ತಕ್ಷಣವೇ ಆಗ್ಬಿಡಬೇಕು ಅಂತಿಲ್ಲ. ಅದಕ್ಕಾಗಿ ಬಹಳಷ್ಟು ಕಾಲಾವಕಾಶವನ್ನು ಇದರಲ್ಲಿ ಮುಂದಿನ ಅವಧಿಯಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳ್ತೀನಿ ನಿಮಗೆ. 1ನೇ ತರಗತಿಗಿಂತ ಮುಂಚೆ 5ನೇ ವಯಸ್ಸಿನ ಮಕ್ಕಳು 5ನೇ ವಯಸ್ಸಿನವರೆಗೂ ಈ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿರುವ ಪೂರ್ವ ಸಿದ್ಧತಾ ತರಗತಿಗಳಲ್ಲಿ ಕಲಿಯುವ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಯೋಜನೆಯನ್ನು ವಿಸ್ತರಿಸಬೇಕು. ಅಂದರೆ ನಾವೇನು PKG LKG UKG ಅಂತ ಏನಿವತ್ತು ರೂಢಿಯಲ್ಲಿ ಹೇಳ್ತಿದ್ದೀವಿ, ಈ ಮಕ್ಕಳಿಗೂ ಸಹ ನಾವೇನು ಮಧ್ಯಾಹ್ನದ ಬಿಸಿ ಊಟದ ಯೋಜನೆ, ಅಕ್ಷರದಾಸೋಹ ಯೋಜನೆ ಇದೆ, ಅದನ್ನು ಕೊಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಬಹಳಷ್ಟು ಮುಂದಾಲೋಚನೆಯನ್ನು
ಈ NEP ರಚನೆ ಮಾಡುವಂಥ ಸಂದರ್ಭದಲ್ಲಿ ರಚನೆಕಾರರು ಬಹಳಷ್ಟು ಮುಂದಾಲೋಚನೆಯನ್ನು ಇಟ್ಕೊಂಡು ಹೇಳಿರುವಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಜೊತೆಗೆ ಎಲ್ಲ ಪೂರ್ವ ಪ್ರಾಥಮಿಕ ಶಾಲೆಗಳ ಶಿಕ್ಷಕರಿಗೆ ತರಬೇತಿ ಕೊಡಬೇಕು. ಹಾಗಾದ್ರೆ ಈಗಿರುವಂಥವರಿಗೂ ಒಂದೊಂದು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು. ಅದಕ್ಕಾಗಿ 10+2 ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಶಿಕ್ಷಕರಿಗೆ, ಅಂದರೆ 10+2 ವಿದ್ಯಾರ್ಹತೆಯನ್ನು ಹೊಂದಿರುವಂಥ ವ್ಯಕ್ತಿಗಳು ನಾನು ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗ್ತೀನಿ ಅಂತ ಹೊರಟ್ರೆ ಅವರಿಗೆ ಕನಿಷ್ಠ ಪಕ್ಷ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೊಡಬೇಕು ಅಂತೇಳಿ, ಮತ್ತು ಉಳಿದಂಥವರಿಗೆ 1 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಈ ಸಂದರ್ಭದಲ್ಲಿ ತೆಗಿಬೇಕು ಅನ್ನುವಂಥದ್ದು. ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಸಶಕ್ತ ಮಾಡೋದಕ್ಕೆ 6 ತಿಂಗಳ ಕೋರ್ಸ್ ಮಾಡಬೇಕು, ಎರಡನೇದು 1 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಈ ಸಂದರ್ಭದಲ್ಲಿ ತೆಗಿಬೇಕು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಮುಂದುವರೆದು ಯೋಚನೆಯನ್ನು ಮಾಡಿ ಈ ಸಮಿತಿಯವರು ಈ NEPಯಲ್ಲಿ ಹೇಳಿದ್ದಾರೆ ಅಂದರೆ, ಆ ಪೂರ್ವ ಪ್ರಾಥಮಿಕ ಶಾಲೆಗೆ ಹೋಗುವಂಥ ಮಕ್ಕಳಿಗಾಗಿರ್ಬೋದು, ಅಧ್ಯಾಪಕರಿಗಾಗಿರ್ಬೋದು, ಸ್ಮಾರ್ಟ್ ಫೋನ್ಗಳು, ಉಪಗ್ರಹಗಳು, ಇನ್ನಿತರ ಸಂಪರ್ಕ ಸಾಧನಗಳನ್ನು ಉಪಯೋಗಿಸಿಕೊಂಡು ಅವರಿಗೆ ಕಾಲಕ್ಕೆ ಬದಲಾವಣೆಗಳಿಗೆ ಅನುಗುಣವಾಗಿ ತರಬೇತಿಯನ್ನು ಕೊಡಬೇಕು, ಅವರಿಗೆ ಅಪ್ಡೇಟ್ ಮಾಡಬೇಕು, ಅವರಿಗೆ ಹೆಚ್ಚು ತರಬೇತಿಯನ್ನು ಕೊಡ್ತಾ ಅವ್ರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದನ್ನು ಅವರು ಮರ್ತಿಲ್ಲ ಅನ್ನೋದನ್ನು ಗಮನಿಸಬೇಕು. ಅದರ ಜೊತೆಗೆ ನಿಮಗೆಲ್ಲರೂ ಗೊತ್ತಿದೆ, ಇವತ್ತು ಪ್ರಾಥಮಿಕ ಶಾಲೆಗಳನ್ನು ಬಹಳಷ್ಟು ಸಬಲೀಕರಣಗೊಳಿಸೋದಕ್ಕಾಗಿ ಏನು CRPಗಳು, ಕ್ಲಸ್ಟರ್ ರಿಸೋರ್ಸ್ ಕೇಂದ್ರಗಳನ್ನು ಏನು ಮಾಡಿದ್ದೀವಿ, ಆ CRPಗಳಿಂದ ಅಂಗನವಾಡಿ ಶಿಕ್ಷಕರಿಗೆ ಮಾರ್ಗದರ್ಶನ ಕೊಡಬೇಕು. ಇವತ್ತೇನು ತಾಲೂಕುಗಳಲ್ಲಿರುವಂತಹ CRP ಕೇಂದ್ರಗಳಿದಾವೆ ಅವುಗಳು ಸಶಕ್ತ ಆಗಬೇಕು. ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ತಿಂಗಳಿಗೆ ಒಮ್ಮಾದರೂ ಆ CRPಗಳಿಗೆ ಅಂಗನವಾಡಿ ಶಿಕ್ಷಕರು ಮಾರ್ಗದರ್ಶನವನ್ನು ಮಾಡಬೇಕು. ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ವೃತ್ತಿಪರ ಅರ್ಹತೆ ಹೊಂದಿರುವ ಶಿಕ್ಷಕರ ಹುದ್ದೆಗಳನ್ನೇ ಸೃಷ್ಟಿ ಮಾಡಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಂದ LKG UKG ಈ ಏನು ಪೂರ್ವ ಪ್ರಾಥಮಿಕ ಅಂತ ಹೇಳ್ತೇವೆ, ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ತರಬೇತಿ ಹೊಂದಿದ ಶಿಕ್ಷಕರನ್ನೇ ನಿಯೋಜನೆ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿದ್ದು, ಇದು ಮುಂದಿನ ಭವಿಷ್ಯತ್ತಿನಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ತೈತಿ ಅನ್ನುವಂಥದ್ದಕ್ಕಾಗಿ ಈ ಯೋಚನೆಯನ್ನು ಮಾಡಿದ್ದಾರೆ. ಮತ್ತೆ ಅದನ್ನು ಹೇಳೋದ್ರ ಜೊತೆ ಬಹಳ ಸರಳವಾಗಿದೆ, ಒಂದು ಗಮನಿಸಿ ಇಲ್ಲಿ. ಬರೀ ನಾವು ಶಿಕ್ಷಕರಿಗೆ ತರಬೇತಿ ಕೊಟ್ಟು ಅವ್ರನ್ನ ಶಿಕ್ಷಕ ನಿಯೋಜನೆ ಮಾಡಿ ಅಂತಲ್ಲ, ಅದ್ರ ಜೊತೆಗೆ ಹೇಳಿದ್ದಾರೆ ಶಿಕ್ಷಕರ ನಿರಂತರ ವೃತ್ತಿಪರದ ಅಭಿವೃದ್ಧಿ ಮಾಡಬೇಕು. ಅಂದರೆ ಆ ಶಿಕ್ಷಕನಾದಂಥವನು ಮತ್ತೆ ರಿವಿಷನ್ ಆಗಬೇಕು, ಅವನು ಹೊಸ ಬೆಳವಣಿಗೆಗಳಿಗೆ ಹೊಂದಾಣಿಕೆ ಆಗಬೇಕು. ಆ ಹೊಸ ಬೆಳವಣಿಗೆಗಳನ್ನು ತಿಳಿಸುವಂಥ ಅಭಿವೃದ್ಧಿ ಚಟುವಟಿಕೆಗಳನ್ನು, ಅಂದರೆ ಅವರಿಗೆ ತರಬೇತಿಗಳನ್ನು ಕೊಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಪಠ್ಯಕ್ರಮ ಮತ್ತು ಬೋಧನಾ ಕ್ರಮ ಹೇಗಿರಬೇಕು ಅಂಥೇಳಿ ನಿರ್ಧಾರ ಮಾಡೋದಕ್ಕೆ ಇದು ಜವಾಬ್ದಾರಿ ಯಾವುದು ಅಂದರೆ ಶಿಕ್ಷಣ ಸಚಿವಾಲಯ ಜವಾಬ್ದಾರಿ ಅಂತೇಳಿ ಬಹಳ ಪ್ರಮುಖವಾಗಿ ಹೇಳಿದ್ದಾರೆ. ಎರಡನೇದಿದೆ ಯೋಜನೆ ಮತ್ತು ಅನುಷ್ಠಾನ. ಸಾಮಾನ್ಯವಾಗಿ ಈಗಿರುವಂಥ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಮತ್ತು ಮಹಿಳಾ ಕೇಂದ್ರ ಅಭಿವೃದ್ಧಿ ಇಲಾಖೆಗಳಲ್ಲಿ ಸಾಮಾನ್ಯವಾಗಿ ಯೋಜನೆಗೊಂಡಿವೆ. ಅದಕ್ಕಾಗಿ ಹೇಳ್ತಾರೆ ಇದಕ್ಕೆ ಯೋಜನೆ ಯಾರು ಮಾಡಬೇಕು ಅಂದರೆ, ಒಂದು ಶಿಕ್ಷಣ ಇಲಾಖೆ ಮಾಡಬೇಕು, ಎರಡನೇದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವ್ರು ಮಾಡಬೇಕು, ಮೂರನೇದು ಆರೋಗ್ಯ ಇಲಾಖೆಯವ್ರು ಮಾಡಬೇಕು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಮೈನ್ಯೂಟ್ ಆಗಿ ಯೋಚನೆ ಮಾಡಿದ್ದಾರೆ ಅಂತಂದರೆ, ಇವತ್ತೇನು ಗುಡ್ಡಗಾಡು ಪ್ರದೇಶಗಳಿದಾವೆ, ಇವತ್ತು ನಮಗೆ ವಿಂಧ್ಯ ಪರ್ವತಗಳ ಸಾಲ ಆಗಿರ್ಬೋದು, ಪಶ್ಚಿಮ ಘಟ್ಟಗಳ ಸಾಲ ಆಗಿರ್ಬೋದು, ಪೂರ್ವ ಘಟ್ಟಗಳ ಸಾಲ ಆಗಿರ್ಬೋದು, ನೀಲಗಿರಿ ಬೆಟ್ಟಗಳ ಸಾಲ ಆಗ್ಬೋದು, ಇಲ್ಲಿ ಇರುವಂಥ ಬುಡಕಟ್ಟು ಸಚಿವಾಲಯಗಳೇನಿದ್ದಾವೆ ಅವುಗಳು ಸಹ ಮಕ್ಕಳಿಗಾಗಿ ಯೋಚನೆಯನ್ನು ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇವೆಲ್ಲ ಇಲಾಖೆಗಳನ್ನು ಸೇರಿಸ್ಕೊಂಡು ಈ ಪೂರ್ವ ಪ್ರಾಥಮಿಕವನ್ನು ಹೆಚ್ಚು ಮಾಡೋದಕ್ಕಾಗನೇ ಒಂದೊಂದು ಫೋರ್ಸ್ಗಳನ್ನು, ಒಂದೊಂದು ಕಮಿಟಿಗಳನ್ನು ಮಾಡಿಕೊಂಡು ಅದ್ರ ಮೂಲಕ ಏನು ಮಾಡಬೇಕು ಅಂದರೆ ಹೆಚ್ಚು ಬೆಳವಣಿಗೆ ಹೊಂದೋದಕ್ಕೆ, ಮಕ್ಕಳಿಗೆ ಹೆಚ್ಚು ಸಶಕ್ತವಾಗೋದಕ್ಕೆ ಮತ್ತು ಪೂರ್ವ ಪ್ರಾಥಮಿಕ ಶಾಲೆ ಬೆಳವಣಿಗೆಯನ್ನು ಹೊಂದೋದಕ್ಕೆ ಒಂದು ರಚನೆಯನ್ನು ಮಾಡಬೇಕು ಅನ್ನೋದನ್ನು ಬಹಳ ಮುಂದಾಲೋಚನೆಯಿಂದ ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ನಾನು ನಿಮಗೆ ಇಲ್ಲಿ ಒಂದಿಷ್ಟು ಹಂತಗಳನ್ನು ಕೊಡ್ತೇನೆ. ನಮಗೆ ಇವತ್ತಿನ ನಮ್ಮ ಏನು ಕರ್ನಾಟಕದಲ್ಲಿರುವಂಥ ಶಿಕ್ಷಣ ಪದ್ಧತಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಈ ನಮ್ಮ NEP ಹೇಳಿದೆ. ಮೊದಲನೇ ಹಂತ ಬುನಾದಿ ಹಂತ ಅಂತ ನಾವು ಕರೆದೇವೆ. ಅದನ್ನು 3 ವರ್ಷದಿಂದ 8 ವರ್ಷದವರೆಗೆ, ನಾನು ಹೇಳ್ತಿರೋದು ನೆನ್ಪಿಟ್ಕೊಳ್ಳಿ, 3ನೇ ತರಗತಿಯಿಂದಲ್ಲ, ಮಗುವಿಗೆ 3 ವರ್ಷದಿಂದ 8 ವರ್ಷದವರೆಗೆ ಆ ಬುನಾದಿ ಹಂತದಲ್ಲೇ 2 ಭಾಗಗಳನ್ನು ಮಾಡಿದ್ದಾರೆ. ಒಂದನೇ ಭಾಗ ಅವನಿಗೆ 3 ವರ್ಷ ತುಂಬಿದ್ದಿಂದ 6 ವರ್ಷ ತುಂಬುವುದವರೆಗೆ, ಅದನ್ನು ಪೂರ್ವ ಪ್ರಾಥಮಿಕ ಅಂತ ಹೇಳಿ. ಆಮೇಲೆ ಎರಡನೇ ಭಾಗ
6 ವರ್ಷದಿಂದ 8 ವರ್ಷದವರೆಗೆ, ಅಂದರೆ 1ನೇ ತರಗತಿ ಮತ್ತು 2ನೇ ತರಗತಿ, ಇದು ಚಟುವಟಿಕೆ ಆಧಾರಿತ ಭಾಗ ಅಂತೇಳಿ ಎಷ್ಟು ಅರ್ಥಪೂರ್ಣವಾಗಿ ಇದನ್ನ ಜಾರಿಯಲ್ಲಿ ತರೋದಕ್ಕೆ NEP ಅವರು ಬಹಳ ಅರ್ಥಪೂರ್ಣವಾಗಿರುವಂತಹ ಕಲ್ಪನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬುನಾದಿ ಹಂತ 3 ವರ್ಷದಿಂದ 8 ವರ್ಷದವರೆಗೆ ಇರುವಂತ ಮಗುವಿಗೆ ಏನು ಶಿಕ್ಷಣ ಕೊಡಬೇಕು ಅನ್ನೋದನ್ನಿದೆ ಅದನ್ನ ಗಮನಿಸುವಂತ ಬಹಳ ಪ್ರಮುಖವಾಗಿರುವಂಥದ್ದು ಬುನಾದಿ ಹಂತದಲ್ಲಿ ನಾವು ಗಮನಿಸ್ತೇವೆ. ಇನ್ನು 2ನೇದು ಪೂರ್ವ ಸಿದ್ಧತಾ ಹಂತ. ನೋಡು, ಮಗುವಿಗೆ ಬುನಾದಿಯೊಳಗೆ ನಾವು 3ನೇ ವರ್ಷದಿಂದ 8ನೇ ವರ್ಷದವರೆಗೂ ಕೊಟ್ಟಿದ್ದೀವಿ. ಈಗ ಪೂರ್ವ ಸಿದ್ಧತಾ ಹಂತ, ಅವನು ಮುಂದೆ ಪ್ರಾಥಮಿಕ ಓದೋದಕ್ಕೆ, ಬರೆಯೋದಕ್ಕೆ, ಕಲಿಯೋದಕ್ಕೆ ಅವನು ಸಿದ್ಧನಾಗಬೇಕು. ಅದಕ್ಕಾಗಿ 8ರಿಂದ 11 ವರ್ಷದ ಒಳಗೆ ಇರುವಂತ ಮಗುವಿಗೆ ನಾವೇನ್ ಮಾಡಿದ್ದೀವಿ ಅಂದ್ರೆ ಪೂರ್ವ ಸಿದ್ಧತಾ ಹಂತವನ್ನು ಕೊಟ್ಟಿದ್ದೀವಿ. ಅಂದ್ರೆ 3ನೇ ತರಗತಿಯಿಂದ 5ನೇ ತರಗತಿಯವರೆಗೂ. ಈ ಸಂದರ್ಭದಲ್ಲಿ ಬಹಳ ಚಿಕ್ಕದಾಗಿರುವಂತ ಪುಸ್ತಕಗಳು, ಆಟಿಕೆಗಳು, ಆಟಗಳು, ಚಟುವಟಿಕೆಗಳು, ಇವುಗಳ ಮೂಲಕ ಅಂದ್ರೆ ಮಗು ಆಟ ಆಡ್ತಾನೆ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದರೆ ನಾವು ಗಮನಿಸಬೇಕಾಗಿರೋದು. ಇವತ್ತಿನ ಪ್ರಾಥಮಿಕ ಶಾಲೆಯ ಮಕ್ಕಳು ದೊಡ್ಡ ದೊಡ್ಡ ಭಾರವಾಗಿರುವಂತ ಬ್ಯಾಗ್ಗಳನ್ನು ಹೊತ್ಕೊಂಡು ಹೋಗ್ತಿದ್ದಾರೆ. ಅವೆಲ್ಲವುಗಳನ್ನು ಗಮನವಾಗಿ ಮತ್ತು ಮಗುವಿನ ಆರೋಗ್ಯ, ಮಾನಸಿಕತೆ ಇವೆಲ್ಲವನ್ನ ಗಮನಿಸಿ NEPಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 8 ವರ್ಷದಿಂದ 11 ವರ್ಷದವರೆಗೆ, ಅಂದರೆ 3ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಗು ಹೇಗಿರಬೇಕು ಅಂತಾನೆ, ಅದು ಹಗುರವಾದ ಪುಸ್ತಕಗಳ ಪುಸ್ತಕಗಳು, ಆಟಿಕೆಗಳು, ಆಟಗಳು, ಚಟುವಟಿಕೆಗಳ ಮೂಲಕ ಕಲಿಬೇಕು ಅನ್ನೋದನ್ನ ಪೂರ್ವ ಸಿದ್ಧತಾ ಹಂತದಲ್ಲಿ ಹೇಳುವಂಥದ್ದು. ಇದು 2ನೇ ಹಂತವಾಗಿ ನಮ್ಮ NEPಯಲ್ಲಿ ನಾವು ಕಾಣಬಹುದು. ಇನ್ನು 3ನೇ ಹಂತಕ್ಕೆ ಬಂದ್ರೆ ಅದನ್ನ ಮಾಧ್ಯಮಿಕ ಹಂತ ಅಂತ ಕರೀತೇವೆ. ಮಗುವಿನ ವಯಸ್ಸು 11ರಿಂದ 14 ವರ್ಷದವರೆಗೆ. ಮಗುವಿನ ವಯಸ್ಸು ಗಮನಿಸಿ ದಯಮಾಡಿ, ಮಗುವಿನ ವಯಸ್ಸು 11ರಿಂದ 14 ವರ್ಷದವರೆಗೆ, ಅಂದರೆ 6ನೇ ತರಗತಿಯಿಂದ 8ನೇ ತರಗತಿಯವರೆಗೆ. ಈ ಸಂದರ್ಭದಲ್ಲಿ ಅಮೂರ್ತ ಪರಿಕಲ್ಪನೆಗಳ ಕಲಿಕೆ ಬಹಳ ಚೆನ್ನಾಗಿದೆ. ಮಗುವಿನಲ್ಲಿರುವಂತ ಅಮೂರ್ತ ಪರಿಕಲ್ಪನೆಗಳನ್ನ ಕಲಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕು. ಇದಕ್ಕಾಗಿ ವಿಶೇಷ ಶಿಕ್ಷಕರು ಇರಬೇಕು ಮತ್ತು ಶಿಕ್ಷಕರು ಈ ಸಂದರ್ಭದಲ್ಲಿ ವಿಷಯಾಧಾರಿತವಾಗಿ ಬೋಧನೆ ಮಾಡಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾದ್ಮೇಲೆ ಈ ಶಾಲಾ ಹಂತದಲ್ಲಿ ಕೊನೆಯ ಹಂತ 4ನೇ ಹಂತ, ಮಗುವಿಗೆ 14 ವರ್ಷದಿಂದ 16 ವರ್ಷದವರೆಗೆ, ಅಂದರೆ 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ನಾವು ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ, ಕರ್ನಾಟಕದಲ್ಲಿ 8, 9, 10 ನಾವು ಪ್ರೌಢಶಾಲೆ ಅಂತ ಕರೆದು, ಆಮೇಲೆ 11, 12 ನಾವು PUC ಅಂತ ಕರಿತಿದ್ದೇವೆ. ಆದರೆ ಇಲ್ಲಿ ಒಂದು ಬದಲಾವಣೆಯನ್ನು ಬಹಳ ಸ್ಪಷ್ಟವಾಗಿ NEP ರೆಕಮೆಂಡ್ ಮಾಡಿದೆ. ಏನು ಅಂದ್ರೆ, ಮಗುವಿಗೆ 14 ವರ್ಷ ಅಂದ್ರೆ 9ನೇ ತರಗತಿಗೆ ಅವನಿಗೆ ವಿಷಯ ಆಯ್ಕೆಗೆ ಅವಕಾಶ ಕೊಡಬೇಕು. ಅವನ ಆಳವಾದ ಕಲಿಕೆಗೆ ಅವಕಾಶ ಕೊಡಬೇಕು. ವಿಷಯ ಆಯ್ಕೆಗೆ ಅಂದ್ರೆ ಹೇಗೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅದಲ್ಲದೆ ಬೇರೆ ಬೇರೆ ಚಟುವಟಿಕೆಗಳನ್ನು ಏನು SSLC ಮುಗಿದ ಮೇಲೆ ಮಾಡ್ತಿದ್ನೋ ಅದು ಈಗ 9ನೇ ತರಗತಿಯಿಂದ, ಅಂದ್ರೆ ಮಗುವಿಗೆ 14 ವರ್ಷ ಇದ್ದಾಗಲೇ ಅವನಿಗೆ ಆಯ್ಕೆ ಕೊಡಬೇಕು ಅನ್ನೋಂಥದ್ದು ಇದು ಪ್ರೌಢ ಹಂತ ಅಂತ ಹೇಳಿ ಇದು 4ನೇ ಹಂತವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಹೀಗೆ ಒಟ್ಟು ಶಾಲೆಗಳಲ್ಲಿ ಪಠ್ಯಕ್ರಮ ಮತ್ತು ಬೋಧನೆಗೆ ಸಂಬಂಧಪಟ್ಟಂತ ಶಾಲಾ ಹಂತದ ಚಟುವಟಿಕೆಗಳನ್ನ 1, 2, 3, 4 ಈ ರೀತಿಯಾಗಿ 4 ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಮಾಡಿರುವಂಥದ್ದು NEPಯಲ್ಲಿ. ವಿಶೇಷವಾಗಿ ಇದು ತುಂಬಾ ವೈಜ್ಞಾನಿಕವಾಗಿ ಮತ್ತು ಬಹಳಷ್ಟು ಆಲೋಚನಾ ಪೂರ್ವಕವಾಗಿ ಮುಂದಿನ ಆಲೋಚನೆ ಇಟ್ಕೊಂಡೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು ಅನ್ನೋದು ಬಹಳ ಪ್ರಮುಖವಾಗಿರುವಂತಹ ಅಂಶ. ಇದಾದ್ಮೇಲೆ ನಾವೊಂದಿಷ್ಟು ಬಹಳ ಒಂದು ಸಣ್ಣ ಅಂಶವನ್ನು ಗಮನಿಸಿ, ವಿದ್ಯಾರ್ಥಿಗಳ ಸಮಗ್ರ ಕಲಿಕೆ ವಿಕಾಸಕ್ಕೆ ಈ ಸಂದರ್ಭದಲ್ಲಿ ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ, ಮಗು ಹೆಚ್ಚು ಅಂಕ ತಗೊಂಡ್ರೇನೆ ಅವನು ತುಂಬಾ ಕಲ್ತಿದ್ದಾನೆ, ಅಥವಾ ಅವನು ಹೆಚ್ಚು ಮಾರ್ಕ್ಸ್ ಕಾರ್ಡ್ನಲ್ಲಿ ಅಂಕಗಳು ಕಂಡ್ರೆ ಅವನು ಬಹಳ ಬುದ್ಧಿವಂತ ಅನ್ನುವಂಥದ್ದು. ಆದರೆ ಇಲ್ಲಿ NEPಯಲ್ಲಿ ಒಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಿದ್ದಾರೆ. ನೆನಪು, ಮಾಹಿತಿ ಆಧಾರಿತ ಕಲಿಕೆ, ಅರ್ಥಪೂರ್ಣ ಕಲಿಕೆಗೆ ಬದಲಾವಣೆಯನ್ನು ಕೊಟ್ಟಾರೆ. ಕಲಿಯುವುದು ಹೇಗೆ ಎಂಬುದನ್ನು ಕಲಿಯುವುದಕ್ಕೆ ಅವಕಾಶ ಕೊಟ್ಟಾರೆ. 21ನೇ ಶತಮಾನದ ಕೌಶಲ್ಯಗಳು, ಮೌಲ್ಯಗಳ ಕಲಿಕೆಗೆ ಅವಕಾಶ ಕೊಟ್ಟಾರೆ. ಪಠ್ಯಕ್ರಮ, ಬೋಧನಾ ಕ್ರಮದ ಕುರಿತು ಎಲ್ಲ ಅಂಶಗಳನ್ನು ಪುನರುಜ್ಜೀವನಗೊಳಿಸೋದಕ್ಕೆ NCERTಯಿಂದ ಕ್ರಮ ಕೈಗೊಂಡರೆ. ಪಠ್ಯಕ್ರಮ ಚೌಕಟ್ಟಿನ ರಚನೆ ಮಾಡೋದಕ್ಕೆ NCERTಯಲ್ಲಿ ಅವಕಾಶ ಕೊಟ್ಟಾರೆ. ಅದನ್ನ DSCRT ಮೂಲಕ ಪಠ್ಯಕ್ರಮ ಚೌಕಟ್ಟಿಗೆ ಅವಕಾಶವನ್ನು ಕೊಟ್ಟಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿರುವಂತಹ ಅಂಶ ಇದೆ. ಎಸ್, ನೆಕ್ಸ್ಟ್ ಒಂದಿದೆ,
ವಿಮರ್ಶಾತ್ಮಕ ಆಲೋಚನೆಗೆ ಒತ್ತು ನೀಡಿದ್ದಾರೆ. ಅನ್ವೇಷಣಾ ವಿಧಾನ ನೋಡಿ, ಮಕ್ಕಳ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರು ಹೊಸ ಹೊಸ ವಿಷಯಗಳನ್ನು ಹುಡುಕ್ತಾ ಇರ್ತಾರೆ. ನಾವು ಶಾಲೆಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮಗುವಿಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಟ್ಟರೆ ಅದೆಷ್ಟು ಹೆಚ್ಚು ತನ್ನದೇ ಆಗಿರುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡ್ತಾನೆ. ಅದನ್ನು ಈ ಸಂದರ್ಭದಲ್ಲಿ ಬಹಳ ಅವಶ್ಯವಾಗಿ ಇದರಲ್ಲಿ ಇರಬೇಕು ಅನ್ನೋದನ್ನು NEP ಹೇಳಿದೆ. ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಅನುಭವಾತ್ಮಕ ಕಲಿಕೆಯನ್ನು ಅಳವಡಿಸ್ಕೋಬೇಕು. ಬರೇ ಅವನು ಕಲ್ಪನಾತೀತ ಅಲ್ಲ, ಅವನು ಅನುಭವಕ್ಕೆ ಬಂದು ಕಲಿಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕತೆ ಮತ್ತು ನಿರೂಪಣಾ ಬೋಧನಾ ವಿಧಾನವನ್ನು ಅನುಸರಿಸಬೇಕು. ತರಗತಿ ಪ್ರಕ್ರಿಯೆಗಳು ಸಾರ್ಥಕ ಆಧಾರಿತ ಕಲಿಕೆಯ ಕಡೆಗೆ ಬದಲಾವಣೆ ಆಗಬೇಕು. ಕಲೆ ಮತ್ತು ಕ್ರೀಡೆಗಳು, ನಮಗೆಲ್ಲ ಅನಿಸಿದೆ ಕಲೆ ಮತ್ತು ಕ್ರೀಡೆಗಳು ಅಂದರೆ ಅವು ಪಠ್ಯ ಪುಸ್ತಕದಿಂದ ಹೊರಗಾಗಿದ್ದು ಅಂತ. ಇಲ್ಲ, ಇಲ್ಲಿ ಕಲೆ ಮತ್ತು ಕ್ರೀಡೆಗಳು ಪಠ್ಯ ಪುಸ್ತಕದೊಂದಿಗೆ ಅಂತರ್ಗತವಾಗಿರುವ, ಅವು ವಿಷಯಗಳ ಜೊತೆಗೆ ಇರುವಂಥವುಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿರುವುದನ್ನು ಗಮನಿಸಬೇಕಾಗಿರುವಂಥ ಅಂಶ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಅಂಶವನ್ನು ಹೇಳ್ತೇನೆ. ಬುನಾದಿ ಹಂತದಲ್ಲಿ ಮಕ್ಕಳಿಗೆ ವಿವಿಧ ಭಾಷೆಗಳನ್ನು ಪರಿಚಯ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರೋದು. ಇಲ್ಲಿ ಗಮನಿಸಿ, ಒಂದು ಮಾತೃಭಾಷೆಯ ಪರಿಚಯದ ಜೊತೆಗೆ ವಿವಿಧ ಭಾಷೆಗಳು ಪರಿಚಯ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ತ್ರಿಭಾಷಾ ಸೂತ್ರವನ್ನು ಈ ಸಂದರ್ಭದಲ್ಲಿ ಮುಂದುವರಿಸಬೇಕು ಅನ್ನುವಂಥದ್ದು. ಭಾಷೆಗಳಿಗೆ ಸಂಬಂಧಪಟ್ಟಂತೆ ನನಗನ್ಸುತ್ತೆ NEPಯಲ್ಲಿ ತುಂಬ ಆಳವಾಗಿರುವಂಥ ಯೋಚನೆಯನ್ನೇ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಭಾರತೀಯ ಭಾಷೆಗಳನ್ನು, ಸಂಸ್ಕೃತ, ಭಾರತದ ಶಾಸ್ತ್ರೀಯ ಭಾಷೆಗಳು, ವಿದೇಶಿ ಭಾಷೆಗಳು ಆಯ್ಕೆ ಮಾಡೋದಕ್ಕೆ ಮತ್ತು ಕಲಿಯೋದಕ್ಕೆ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಮತ್ತು ವಿವಿಧ ಕೌಶಲ್ಯಗಳನ್ನು ಈ ಸಂದರ್ಭದಲ್ಲಿ, ಅಂದರೆ ಅವ್ರಿಗೆ ಡಿಸೈನಿಂಗು, ಅಂದರೆ ಹೊಸ ಹೊಸ ಕೌಶಲ್ಯಗಳಿಗೆ, ಏನು ಸಾಂಪ್ರದಾಯಿಕವಾಗಿರುವಂಥ ಕಲಿಕೆ ಇದು, ಆ ಕಲಿಕೆಯ ಜೊತೆಗೆ ಹೊಸದಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಮಾಡಬೇಕು ಅನ್ನೋಂಥದ್ದು ಪ್ರಮುಖವಾಗಿರೋದು. ಜೊತೆಗೆ ನೋಡಿ, ಗಮನಿಸಿ ಎಷ್ಟು ವೈಜ್ಞಾನಿಕವಾಗಿ ನಮ್ಮ NEPಯಲ್ಲಿ ಅವಕಾಶ ಮಾಡಿಕೊಟ್ಟಾರೆ ಅಂತಂದರೆ, ಒಟ್ಟು ಒಂದು ತಿಂಗಳಲ್ಲಿ 10 ದಿನ ಬ್ಯಾಗ್ ರಹಿತವಾಗಿರುವಂಥ ದಿನಗಳು. ಮಕ್ಕಳು ಬ್ಯಾಗನ್ನು ಹೊತ್ಕೊಂಡೇ ಬರಬಾರ್ದು. ಅವರಲ್ಲಿರುವಂಥ ಬುದ್ಧಿಶಕ್ತಿಗಳು ಶಾಲೆಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ದಿನ ಮಾನಸಿಕತೆ ಮತ್ತು ಆರೋಗ್ಯ ಇವೆರಡನ್ನೂ ಗಮನದಲ್ಲಿ ಇಟ್ಕೊಂಡು ರಿಕಮೆಂಡ್ ಮಾಡಿರುವಂಥದ್ದನ್ನು ಈ ಸಂದರ್ಭದಲ್ಲಿ ಗಮನಿಸ್ಬೋದು. ಮತ್ತು ವಿದ್ಯಾರ್ಥಿಗಳ ಸಮಗ್ರ ವಿಕಾಸವನ್ನು ಪ್ರೋತ್ಸಾಹಿಸೋದಕ್ಕೆ 10 ಮತ್ತು 12ನೇ ತರಗತಿಗೆ ನಮಗೆಲ್ಲರೂ ಗೊತ್ತೈತಿ, NEP ಬಂದ್ಕೊಳ್ಳಿ 10ನೇ ತರಗತಿ ಪರೀಕ್ಷೆ ಹೋಗೇ ಬಿಡತ್ತೇನೋ, ಬೋರ್ಡ್ ಎಕ್ಸಾಮ್ ಹೋಗೇ ಬಿಡತ್ತೇನೋ ಅಂತದ. ಇಲ್ಲ, ಬೋರ್ಡ್ ಎಕ್ಸಾಮ್ ಇರುತ್ತೆ, ಆದರೆ ಅದರ ವಿನ್ಯಾಸವನ್ನು ಬದಲಾವಣೆ ಮಾಡಬೇಕು ಅಂತ. ಅದ್ರ ಜೊತೆಗೆ ಅದನ್ನು ಸುಲಭೀಕರಣಗೊಳಿಸಬೇಕು. ಸುಲಭವಾಗಿ ಮಕ್ಕಳಿಗೆ ಅವರ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸುಲಭಗೊಳಿಸಬೇಕು. ಮತ್ತು ಇನ್ನೊಂದನ್ನು ಹೇಳ್ತಿದ್ದಾರೆ, ನಾವು ಪ್ರಾರಂಭದಲ್ಲಿ ನಮಗೆಲ್ಲ ಗೊತ್ತಿದೆ, ಅದು ಆ್ಯನ್ಯುವಲ್ಲು ಅಕ್ಟೋಬರ್ ಅಂತಿತ್ತು. ಈಗ ಆ್ಯನ್ಯುವಲ್ಲು ಮತ್ತು ಜೂನ್ ಅಂತೇಳಿ ಏನು ಅಟೆಂಪ್ಟಲ್ಲಿ ಪರೀಕ್ಷೆಗಳನ್ನು ಬರೀತಿದ್ದಾರೋ, ಈ ರೀತಿಯ 2 ಪರೀಕ್ಷೆಗಳನ್ನು ಬರೆಯೋದಕ್ಕೆ ಇನ್ನು ಮುಂದೂ ಅವಕಾಶ ಕೊಡಬೇಕು ಅಂತಾರೆ. ಮತ್ತು ಎಲ್ಲ ಹಂತಗಳಲ್ಲಿ ಮಾನಕಗಳನ್ನು ಫಿಕ್ಸ್ ಮಾಡಬೇಕು. ಆ ಮಾನಕಗಳಿಗೆ ಅನುಗುಣವಾಗಿ ಕಲಿಕೆ ಆಗಬೇಕು. ಉನ್ನತ ಹಂತದಲ್ಲೂ ಆರಂಭ ಹಂತದಲ್ಲೂ ಗಣಿತಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಈ ರೀತಿಯ ಅಂಶಗಳನ್ನು ಬಹಳ ವೈಜ್ಞಾನಿಕವಾಗಿರುವಂಥ ಜೋಡಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆಲ್ಲ ಇತ್ತೀಚೆಗೆ ಅನಿಸ್ಬಿಡಕತ್ತೈತಿ, ಎಲ್ಲವೂ ಏನು ಅಂತಂದರೆ 1 ಮಾರ್ಕಿನ ಪ್ರಶ್ನೆಗಳು, ಟಿಕ್ಕಾಕೋ ಪ್ರಶ್ನೆಗಳು ಅಥವಾ ಸುತ್ತೋ ಪ್ರಶ್ನೆಗಳು, ಈ ರೀತಿಯ ಯೋಚನೆಗಳು ಬರ್ತಿದೆ. ಆದರೆ NEP ಬಹಳ ಸ್ಪಷ್ಟವಾಗಿ ಹೇಳಿದೆ, ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ 2 ಭಾಗಗಳಿರಬೇಕು. ಒಂದು ವಸ್ತುನಿಷ್ಠ ಪ್ರಶ್ನೆಗಳು, ಅಂದರೆ ನೇರವಾಗಿ ಅಲ್ಲಿರುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕೋದು. ಎರಡನೇದು ವಿವರಣಾತ್ಮಕವಾಗಿರುವಂಥ ಪ್ರಶ್ನೆಗಳಿಗೂ ಅವಕಾಶ ಕೊಟ್ಟಾರೆ. ಇದರಿಂದ ಏನಾಗಿದೆ ಅಂದರೆ, ಮಕ್ಕಳಲ್ಲಿರುವಂಥ ಬರೆಯುವ ಕೌಶಲ್ಯ, ಭಾವನಾತ್ಮಕ ಕೌಶಲ್ಯ ಮತ್ತು ಮಕ್ಕಳಲ್ಲಿರುವಂಥ ಈ ಭಾಷಾ ಬೆಳವಣಿಗೆಯ ಕೌಶಲ್ಯ ಖಂಡಿತವಾಗಲೂ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ. ಮತ್ತು ಇನ್ನೊಂದು ಬಹಳ ಸರಳವಾಗಿ, ಇನ್ನು NEP ಎಷ್ಟು ನಮಗೆ ಅವಕಾಶವನ್ನು ಕೊಡ್ತಾ ಹೋಗ್ತದೆ ಅಂದರೆ, ಮೊದಲದು ಸೆಮಿಸ್ಟರ್ ಪದ್ಧತಿ ಆದರೂ ಅನುಸರಿಸ್ಬೋದು, ಅಥವಾ ನಿಮಗೆ ಸೂಕ್ತವಾಗಿರುವಂಥ ಯಾವುದಾದ್ರೂ ಪದ್ಧತಿ ಅಂತ ಅನಿಸಿದರೆ ಅದುಗಳನ್ನು ಅನುಭವಿಸ್ಬೋದು ಅಂತ. ಅದರ ಜೊತೆಗೆ ನೋಡಿ, ಸಣ್ಣದಾಗಿರುವಂಥ ಚಿಕ್ಕ ಮಾಡ್ಯೂಲ್ಗಳ ಮೂಲಕ ಕೋರ್ಸ್ಗಳನ್ನು ಅಳವಡಿಸ್ಬೋದು. ಮತ್ತು ಅಧಿಕ ವಿಷಯಗಳಲ್ಲಿ ವಿದ್ಯಾರ್ಥಿಯು ತನ್ನ ಇಚ್ಛೆಯ ವಿಷಯನ ಆಯ್ಕೆ ಮಾಡೋದಕ್ಕೆ ಕಲಿಯೋದಕ್ಕೆ ಅವಕಾಶ ಕೊಡಬೇಕು. ಇಲ್ಲಿ ನಮಗೆಲ್ಲ ಗೊತ್ತಿದೆ, ಗಣಿತ ತಗೊಳ್ಳೇಬೇಕು, ವಿಜ್ಞಾನ ತಗೊಳ್ಳೇಬೇಕು ಅನ್ನುವಂಥದ್ದು. ಆದರೆ ಈಗ NEP ಏನು ಹೇಳ್ತಿದೆ ಅಂದರೆ, ಆ ವ್ಯಕ್ತಿಗೆ ಯಾವುದೋ ಸಂಗೀತದಲ್ಲಿ ಆಸಕ್ತಿ ಇದೆ,
ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಅವನಿಗೆ ಯೋಗದಲ್ಲಿ ಆಸಕ್ತಿ ಇದೆ. ಈ ರೀತಿಯ ವಿಷಯಗಳಲ್ಲೂ ಅವನಿಗೆ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅಂದರೆ ಬರೀ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನವನ್ನು ತಗೊಂಡೇ ಅವನು SSLC ಪಾಸ್ ಆಗಬೇಕು ಅನ್ನುವಂಥದ್ದಲ್ಲ, ಅಥವಾ ಅವನ ಕಲಿಕೆಯನ್ನು ಮುಂದುವರಿಸಬೇಕು ಅಂತದಲ್ಲ. ಈ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳನ್ನು ತಗೊಂಡು ಅವನು ಕಲಿಕೆಯನ್ನು ಮುಂದುವರಿಸ್ಬೋದು ಅನ್ನುವಂಥ ವಿಚಾರವನ್ನು ಅವನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾನೆ. ಮೊದಲಿಗೆ ಕ್ಲಾಸ್ ರೂಮನ್ನು ಎಷ್ಟು ಮೈನ್ಯೂಟಾಗಿ ಅಂದರೆ ಸಣ್ಣ ಸಣ್ಣ ಅಂಶಗಳನ್ನು NEP ಯಲ್ಲಿ ಸೇರಿಸಿದೆ ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸೋದಕ್ಕಾಗಿ ಶಿಕ್ಷಕರು ವಿಶೇಷವಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಶಾಲೆಗಳಲ್ಲಿ ವಿಷಯ ಆಧಾರಿತ, ಪ್ರಾಜೆಕ್ಟ್ ಆಧಾರಿತ ವೃತ್ತಿಗಳು ಆಧಾರಿತ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು. ವಿವಿಧ ವಿಷಯಗಳಲ್ಲಿ ಸ್ಪರ್ಧೆಗಳು, ಇವುಗಳನ್ನು ಯೋಚನೆ ಮಾಡಬೇಕು. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಕಲಿಕೆ ಆಧುನೀಕರಣಗೊಳ್ಬೇಕು. ಕ್ಲಾಸ್ ರೂಮ್ಗಳು ಡಿಜಿಟಲೀಕರಣ ಆಗಬೇಕು. ಕ್ಲಾಸ್ ರೂಮ್ಗಳು ಆಧುನಿಕ ಶಿಕ್ಷಣಕ್ಕೆ ತೆರಿಬೇಕು. ನಾವೆಲ್ಲ ಪ್ರತಿಯೊಬ್ಬರು ಏನಂದ್ರೆ ಚಾಕ್ ಇಟ್ಕೊಂಡು ಡಸ್ಟ್ ಇಟ್ಕೊಂಡೇ ಬರೆಯೋದಲ್ಲ, ಅವೆಲ್ಲವೂ ಡಿಜಿಟಲೀಕರಣ ಆಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ NEP ಕ್ಲಾಸ್ ರೂಮಿನ ಒಳಗಡೆ ಹೋಗಿನೂ ಯೋಚನೆ ಮಾಡುವಂಥದ್ದನ್ನು ಗಮನಿಸ್ಬೋದು. ಎಸ್, ಹಾಗಾದರೆ ನಾವೆಲ್ಲ ಈ ರೀತಿಯ ಶಿಕ್ಷಣ ಇರಬೇಕು, 4 ಹಂತದ ಶಿಕ್ಷಣದಲ್ಲಿ ಇರಬೇಕು ಅಂದಾಗ ಇಲ್ಲೊಂದು ಬರುತ್ತೆ, ಶಿಕ್ಷಕರ ನೇಮಕಾತಿ ಮತ್ತು ನಿಯೋಜನೆ ಹೇಗಿರಬೇಕು ಅಂತಾರೆ. ಅದಕ್ಕೆ ಗಮನಿಸಿ, ಈ ನೇಮಕಾತಿಯ ಕೆಲವು ಬದಲಾವಣೆಗಳು ಅಂದರೆ ಇವು ಹೇಳಿದ ತಕ್ಷಣ ಈಗಲೇ ಬದಲಾವಣೆ ಆಗಿಬಿಡುತ್ತೆ, ಇಲ್ಲ. ಇನ್ನೂ 10 ವರ್ಷಗಳು, 20 ವರ್ಷಗಳು, 2030ವರೆಗಿನ ಅವಧಿಯಲ್ಲಿ ನಾವು ಈ 10 ವರ್ಷಗಳ ಅವಧಿಯಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ಬಹಳ ಸರಳವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಒಂದೇ ಅಂಶ, 4 ವರ್ಷಗಳ ಸಂಯೋಜಿತ B.Ed ಕಾರ್ಯಕ್ರಮ ನಡಿಬೇಕು. ಅಂದರೆ ಈಗ ಏನಿದೆ ಪರಿಸ್ಥಿತಿ, ಅವನು ಡಿಗ್ರಿ 3 ವರ್ಷ ಮಾಡಬೇಕು, 2 ವರ್ಷ ಅವನು B.Ed ಮಾಡಬೇಕು, 5 ವರ್ಷಕ್ಕೆ ಅವನು B.Ed ಅನ್ನು ಕಂಪ್ಲೀಟ್ ಮಾಡ್ತಿದ್ದ. ಆದರೆ ಈಗ NEP ಹೇಳ್ತಾ ಇದೆ, ಅವನು BA ಮಾಡ್ತಾ ಮಾಡ್ತಾ B.Ed ಮಾಡಬೇಕು, BSc ಮಾಡ್ತಾ ಮಾಡ್ತಾ B.Ed ಮಾಡಬೇಕಂದ್ರೆ BSc-Ed, BA-Ed ಈ ರೀತಿಯ ಕಾರ್ಯಕ್ರಮಗಳು, ಕೋರ್ಸ್ಗಳು ಪ್ರಾರಂಭ ಆಗಬೇಕು ಅಂತ. ಅದ್ರ ಜೊತೆ ಹೇಳ್ತಾರೆ, ಗ್ರಾಮೀಣ ಭಾಗದ ಪ್ರತಿಭಾವಂತ ವಿಶೇಷವಾಗಿ ಮಹಿಳೆಯರನ್ನು ಶಿಕ್ಷಕ ವೃತ್ತಿಗೆ ಸೆಳೆಯೋದಕ್ಕೆ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಅಂತಹ ಮಹಿಳೆಯರ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಳಕೆ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುವ ಶಿಕ್ಷಕರಿಗೆ ಪ್ರೋತ್ಸಾಹಗಳನ್ನು ಕೊಡಬೇಕು. ಎಂತೂ ಕೊಡಬೇಕು, ಅವರಿಗೆ ಅಲ್ಲೇ ಮನೆಗಳನ್ನು ಕಟ್ಟಿಕೊಡ್ಬೇಕು, ಅವುಗಳಿಗೆ ಬಾಡಿಗೆ ಆದ್ಯತೆಗಳು. ಅಂದರೆ ಯಾಕೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರು ಉಳಿತಾ ಇಲ್ಲ ಅಂದರೆ ಅವರಿಗೆ ಬೇಕಾಗಿರುವಂಥ ಸವಲತ್ತು ಸಿಗ್ತಾ ಇಲ್ಲ. ಅದನ್ನೇ ಹೇಳ್ತಿದ್ದಾರೆ NEP ಒಳಗೆ. ನೋಡಿ, ಶಿಕ್ಷಕರ ಸಣ್ಣ ಸಣ್ಣ ಅಂಶಗಳನ್ನು ಈ NEP ಗಮನಿಸಿದ್ದಾರೆ. ಶಿಕ್ಷಕರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ನೀವು ಗ್ರಾಮೀಣ ಭಾಗದಲ್ಲೇನೆ ಕೊಟ್ಟರೆ ಅವರು ಖಂಡಿತವಾಗಲೂ ಗ್ರಾಮೀಣ ಭಾಗದಲ್ಲೇ ಉಳಿತಾರೆ ಅನ್ನುವಂಥದ್ದು. ಮತ್ತೆ ಶಿಕ್ಷಕರ ವರ್ಗಾವಣೆ ಎಷ್ಟು ನನಗೆ ಈ NEP ಓದ್ತಾ ನನಗನ್ಸುತ್ತೆ, ನೋಡಿ, ಸಣ್ಣ ಸಣ್ಣ ಅಂಶಗಳನ್ನು ಅನಗತ್ಯ ಶಿಕ್ಷಕರ ವರ್ಗಾವಣೆಯನ್ನು ನಿಲ್ಲಿಸಬೇಕು. ಅದ್ರ ಜೊತೆ ಹೇಳ್ತಿದ್ದಾರೆ, ಕಂಪ್ಯೂಟರ್ ಆಧಾರಿತ ಆನ್ಲೈನ್ ವರ್ಗಾವಣೆ ಮಾಡಬೇಕು. ಅಂದರೆ ಅವನೆಲ್ಲೋ ಬಂದು ಆಫೀಸಲ್ಲಿ ಕೂತು ಏನೋ ಮಾಡಿ ಇಲ್ಲ, ಅವನಿರುವಂಥ ಸ್ಥಳದಲ್ಲೇ, ಅವನ ಮೊಬೈಲಲ್ಲೇ, ಅವನ ಆನ್ಲೈನ್ ಸಿಸ್ಟಮಲ್ಲೇ ಅವನು ವರ್ಗಾವಣೆ ಆಗೋದಕ್ಕೆ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡಬೇಕು. ಅವನು ಅಲ್ಲಿಂದಲೇ ವರ್ಗಾವಣೆ ಆಗಬೇಕು ಅನ್ನುವಂಥ ಹೊಸದಾಗಿರುವಂಥ ಶಿಕ್ಷಕರ ಸಣ್ಣ ಸಣ್ಣ ಅಂಶಗಳನ್ನು ಈ ಸಂದರ್ಭದಲ್ಲಿ ಗಮನಿಸಿದ್ದಾರೆ. ಶಾಲಾ ಹಂತದ ಎಲ್ಲ ಹಂತಗಳಲ್ಲೂ, ಶಾಲಾ ಶಿಕ್ಷಣದ ಎಲ್ಲ ಹಂತಗಳಿಗೂ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳು ಏನು TET ಅಂತಿದೆ ಇದು ಆಗಬೇಕು. ನೀವು ಪೂರ್ವ ಪ್ರಾಥಮಿಕ ಆಗಿರ್ಬೋದು, ಪ್ರಾಥಮಿಕ ಆಗಿರ್ಬೋದು, ಮಧ್ಯದಲ್ಲಾಗಿರ್ಬೋದು, ಪ್ರೌಢ ಆಗಿರ್ಬೋದು, ಇವೆಲ್ಲ 4 ಹಂತಗಳಿಗೂ ಅವರು TET ಪಾಸ್ ಆಗಿರಬೇಕು ಅನ್ನುವಂಥದ್ದನ್ನು ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರದರ್ಶನ ಪಾಠ ಮತ್ತು ಸಂದರ್ಶನಕ್ಕೆ ಅವಕಾಶ. ನಮಗೆಲ್ಲ ಗೊತ್ತಿದೆ, ನನಗನ್ಸುತ್ತೆ ಒಂದು 20 ವರ್ಷಗಳ ಹಿಂದೆ ಆಗ ಒಂದೊಂದು DLRC ಈ ರೀತಿಯ ವ್ಯಕ್ತಿಗಳು ಇರ್ತಿದ್ರು. ಅವರು ಬಂದು ಶಿಕ್ಷಕರಾಗಬೇಕು ಅನ್ನುವಂಥ ವ್ಯಕ್ತಿಗಳಿಗೆ ಪಾಠ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ರು. ಈ ಸರಿನೂ NEP ಹೇಳ್ತಾ ಇದೆ, ಯಾರಿಗೆ ನಾನು ಶಿಕ್ಷಕನಾಗಬೇಕು ಅನ್ನುವಂಥ ತವಕೆ ಇದೋ, ಅವನು ಯಾರಿಗೆ ಶಿಕ್ಷಕರಾಗಬೇಕು ಅನ್ನುವಂಥ ಹಂಬಲ ಇದೋ ಅಂಥ ವ್ಯಕ್ತಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಬರಬೇಕು. ಅದಕ್ಕಾಗಿ ಅವನು ಶಿಕ್ಷಕ ಆಗೋಕ್ಕಿಂತ ಮುಂಚೆ ಅವ ಹೇಗೆ ಬೋಧನೆ ಮಾಡ್ತಾನೆ ಅನ್ನೋದನ್ನು ಒಂದ್ಸರಿ ನೋಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಆ ಮೂಲಕ ಕಲೆ, ದೈಹಿಕ ಶಿಕ್ಷಣ, ವೃತ್ತಿ ಶಿಕ್ಷಕರ ಸೇವೆ ಎಲ್ಲ ಶಾಲೆಗಳಿಗೆ ಲಭ್ಯವಾಗುವ ಹಾಗೆ ನೋಡಬೇಕು. ಇದಕ್ಕೆ ಶಾಲಾ ಸಂಕೀರ್ಣದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇದೆ. ಶಾಲಾ ಸಂಕೀರ್ಣವನ್ನು ಮತ್ತೊಂದು ನಿಮಗೆ ಮುಂದಿನ ಅವಧಿಯಲ್ಲಿ ಹೇಳ್ತೇನೆ. ಅಂದರೆ ಶಾಲಾ ಸಂಕೀರ್ಣದಲ್ಲಿರುವಂಥ ಒಟ್ಟು ಏನು ಆ ಶಾಲೆಯ
ಸುತ್ತಮುತ್ತಲಿರುವಂಥ ಶಾಲೆಗಳಲ್ಲಿ ಇರುವಂಥ ಶಿಕ್ಷಕರು ಏನಿದಾರೋ ಕಲೆಗೆ ಸಂಬಂಧಪಟ್ಟಂಥವ್ರು ಅಂದರೆ ಅವರು ನೃತ್ಯಕ್ಕಾಗಿರ್ಬೋದು, ಸಂಗೀತಕ್ಕಾಗಿರ್ಬೋದು, ಈ ರೀತಿಯ ಶಿಕ್ಷಕರು, ದೈಹಿಕ ಶಿಕ್ಷಕರು, ವೃತ್ತಿ ಶಿಕ್ಷಕರು, ಇವರೆಲ್ಲರೂ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಲಭ್ಯವಾಗಬೇಕು ಅನ್ನುವಂಥದ್ದು. ಮತ್ತೆ ಶಾಲಾ ಸಂಕೀರ್ಣ ಹಂತದಲ್ಲಿ ಸ್ಥಳೀಯ ಕಲೆಗಳನ್ನು ಅನುಭವಗೊಳ್ಳದಂಥವರ ಸೇವೆಯನ್ನು ಬಳಸ್ಕೋಬೇಕು. ಚೆನ್ನಾಗಿದೆ ಇದು. ನನಗನ್ಸುತ್ತೆ ಇವತ್ತು ನಾವು ಕರ್ನಾಟಕದಲ್ಲಿ ಚನ್ನಪಟ್ಟಣದ ಗೊಂಬೆಗಳು, ಆ ಕೊಪ್ಪಳ ಭಾಗದ ಗೊಂಬೆ ಕಲೆ, ಒಂದೊಂದು ಭಾಗದಲ್ಲಿರುವಂಥ ಒಂದೊಂದು ಬಹಳ ಪ್ರಮುಖವಾಗಿ ಧಾರವಾಡದಲ್ಲಿ ಪೇಡ ಮಾಡುವಂಥ ಕಲೆ, ಬೆಳಗಾವದಲ್ಲಿ ಕುಂದ ಮಾಡುವಂಥ ಕಲೆ, ಅಂದರೆ ಸಣ್ಣ ಸಣ್ಣ ಅನೇಕ ಕಲೆಗಳನ್ನು ಆ ಸ್ಥಳೀಯವಾಗಿ ಇದ್ದಾವೆ. ಅವುಗಳಿಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಅಲ್ಲಿ ತೆಗಿಬೇಕು. ಅವುಗಳಿಗೆ ಪಾಠ ಮಾಡೋದಕ್ಕೆ ಯಾರು ಬರಬೇಕು ಅಂದರೆ ಅಲ್ಲಿ ಅನುಭವ ಇರುವಂಥ ವ್ಯಕ್ತಿಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋಂಥದ್ದು. ಅಂದರೆ ಇಡೀ ದೇಶವನ್ನೇ ಕಣ್ಮುಂದೆ ಇಟ್ಕೊಂಡು ಬಹಳ ಸರಳವಾಗಿ ಇದನ್ನ ಈ NEP-ಯಲ್ಲಿ ಸೇರಿಸಿದ್ದಾರೆ. ಶಿಕ್ಷಕರ ಖಾಲಿ ಹುದ್ದೆ ತುಂಬಿಕೊಳ್ಳೋದಕ್ಕೆ ಕಂಪ್ಯೂಟರ್ ಆಧಾರಿತ ಮುಂದಿನ 2 ದಶಕಗಳಲ್ಲಿ ಖಾಲಿ ಹುದ್ದೆ ತುಂಬಿಕೊಳ್ಳೋದಕ್ಕೆ ಕಂಪ್ಯೂಟರ್ ಆಧಾರಿತವಾಗಿ ನೇಮಕ ಆಗಬೇಕು ಮತ್ತು ಖಾಲಿ ಹುದ್ದೆಗಳು ಆದ ತಕ್ಷಣ ಮತ್ತೆ ಮುಂದಿನ ವ್ಯವಸ್ಥೆಗಳಿಗೆ ತುಂಬಬೇಕು. ಖಾಲಿ ಹುದ್ದೆಗಳಿಗೆ ತಕ್ಕಂತೆ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು. ಬಹಳ ಚೆನ್ನಾಗಿದೆ. ಈಗೇನು ನಮ್ಮ ವ್ಯವಸ್ಥೆಯಲ್ಲಿ BEd ಕಾಲೇಜ್ ಮತ್ತು CTE ಅಂತೇಳಿ ಟೀಚರ್ ಎಜುಕೇಷನ್ ಕಾಲೇಜ್ ಅಂತೇಳಿ ಇವತ್ತು ಕರ್ನಾಟಕದ ಬಹುತೇಕ ಒಂದು 6-7 ಕಾಲೇಜ್ಗಳು ಮಾತ್ರ, ಜಮಖಂಡಿ, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಬೆಂಗಳೂರು, ಚಿತ್ರದುರ್ಗ, ಈ ಭಾಗದಲ್ಲಿ ಏನು CTEಗಳಿದಾವೆ, ಟೀಚರ್ ಎಜುಕೇಷನ್ ಕಾಲೇಜ್, ಇನ್ ಸರ್ವಿಸ್ ಟೀಚರ್ಸ್ಗೆ ತರಬೇತಿ ಕೊಡುವಂಥದ್ದು ಏನಿದೆ ಅದನ್ನ ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳನ್ನ ಅವರು ಸಣ್ಣ ಸಣ್ಣ ಕೋರ್ಸ್ಗಳನ್ನ ಶಿಕ್ಷಕರು ಆಗ್ತಿದ್ದಂಗೆ ಅವರು ಸಣ್ಣ ಸಣ್ಣ ಕೋರ್ಸ್ಗಳನ್ನು ಮಾಡ್ತಾ ಮಾಡ್ತಾ ಕಲಿಕೆಯನ್ನು ಮುಂದುವರಿಸಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಎಸ್, ಶಾಲಾ ಸಂಕೀರ್ಣಗಳನ್ನು ಸಶಕ್ತಗೊಳಿಸಬೇಕು. ಮೊದಲೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಶಾಲೆಗಳಲ್ಲಿ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ನೋಡಿ, ಸರ್ಕಾರಕ್ಕೂ ತುಂಬಾ ರೆಕಮೆಂಡ್ ಅನ್ನ ಈ ಸಂದರ್ಭದಲ್ಲಿ ಮಾಡಿದೆ. ಶಿಕ್ಷಕರ ಸೇವಾ ವಾತಾವರಣ ಮತ್ತು ಸಂಸ್ಕೃತಿಯನ್ನು ಉತ್ತಮಪಡಿಸಬೇಕು. ಶಿಕ್ಷಕರ ಬೋಧಕೇತರ ಚಟುವಟಿಕೆಗಳನ್ನು ತೆಗೆದು ಹಾಕಬೇಕು. ತುಂಬಾ ಕಡೆ ಇದೆ, ಶಿಕ್ಷಕರು ಪಾಠ ಮಾಡೋದನ್ನೇ ಬಿಟ್ಟು ಹೊರಗಡೆ ಇರುವಂತ ಅನೇಕ ಇಲಾಖೆಯ ಕೆಲಸಗಳು ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಸರ್ಕಾರ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತಿತ್ತು. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರು ಬೋಧನಾ ಚಟುವಟಿಕೆಯಲ್ಲೇ ಇರಬೇಕು ಅಂತಾರೆ. ಶಿಕ್ಷಕರ ನಿರಂತರ ವೃತ್ತಿಪರತೆಯ ಅಭಿವೃದ್ಧಿ. ನಾನು ಶಿಕ್ಷಕನಾಗಿದ್ದೀನಿ ಅಂದ್ರೆ ಅವನಿಗೆ ನಿರಂತರವಾಗಿ ಅವನ ವೃತ್ತಿಯಲ್ಲಿ ಅಪ್ಡೇಟ್ ಆಗೋದಕ್ಕೆ ಅವಕಾಶ ಕೊಡಬೇಕು. ಅದಕ್ಕಾಗಿ ಹೇಳ್ತಾರೆ ಕನಿಷ್ಠ 50 ಗಂಟೆಗಳ ಚಟುವಟಿಕೆಗಳನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಉತ್ತಮ ಶಿಕ್ಷಕರನ್ನ ಗುರುತಿಸಬೇಕು, ಅವರಿಗೆ ಪದೋನ್ನತಿ ಕೊಡಬೇಕು, ವೇತನವನ್ನು ಹೆಚ್ಚು ಮಾಡಿಕೊಡಬೇಕು, ಅಂದ್ರೆ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ NEP ನಮ್ಮ ಕಣ್ಮುಂದೆ ಇಟ್ಟಿದೆ. ಶಿಕ್ಷಣದ ಎಲ್ಲ ಹಂತಗಳು, ಪ್ರಮುಖವಾಗಿ ಶಿಕ್ಷಕರು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುವಂತ ವೃತ್ತಿ ಬೆಳವಣಿಗೆಗೆ ಅವಕಾಶ ಕೊಡಬೇಕು. ಶಿಕ್ಷಕರು ತಮ್ಮ ಪ್ರತಿಭೆ ಆಧಾರಿತ ವೃತ್ತಿಗಳಲ್ಲಿ ಉನ್ನತ ಶೈಕ್ಷಣಿಕ ಸಂಸ್ಥೆಗಳಾಗಿರುವಂತಹ CRC ಆಗಿರ್ಬೋದು, BRCಗಳಾಗಿರ್ಬೋದು, ಡೈಟ್ಗಳಲ್ಲಾಗಿರ್ಬೋದು ಶೈಕ್ಷಣಿಕ ನಾಯಕತ್ವದ ಸ್ಥಾನಗಳಿಗೆ ಚಾಲನೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು. ಇವತ್ತೇನು DSCRT, BRCಗಳು, ಡಯಟ್ಗಳು, CRP ಕೇಂದ್ರಗಳಿದಾವೆ, ಇವೆಲ್ಲವುಗಳು ಏನಾಗಬೇಕು ಅಂತಂದ್ರೆ ಶಿಕ್ಷಕರ ಪ್ರತಿಭೆಗಳನ್ನ ಉನ್ನತೀಕರಣಗೊಳಿಸೋದಕ್ಕೆ ಆಗಬೇಕು ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ 2022ರ ವೇಳೆಗೆ ಶಿಕ್ಷಕರ ರಾಷ್ಟ್ರೀಯ ವೃತ್ತಿ ಮಾನಕಗಳು, ಅಂದ್ರೆ ಈ ರೀತಿಯಾಗಿರುವಂತ NPST ಅಂತ ಏನು ಕರೀತೇವೆ, ಇದು ಹೆಚ್ಚು ಅವಲೋಕನ ಆಗಬೇಕು. 2030ಕ್ಕೆ ಇದು ಪುನರ್ ಅವಲೋಕನ ಆಗಬೇಕು. ನಂತರ ಪ್ರತಿ 10 ವರ್ಷಕ್ಕೊಮ್ಮೆ ಶಿಕ್ಷಕರ ವೃತ್ತಿ ಮಾನಕಗಳು ಬದಲಾವಣೆಗಳಾಗಬೇಕು ಮತ್ತು ಅವರ ವೃತ್ತಿಯಲ್ಲಿ ಹೆಚ್ಚತೆಯನ್ನು ಕಳಿಸೋದಕ್ಕೆ ಏನ್ ಬೇಕು ಅನ್ನೋದನ್ನು ಗಮನಿಸಬೇಕು. ಮತ್ತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ, ವಿಶೇಷ ಶಿಕ್ಷಕರು ಅಂದ್ರೆ ಅವರು ಪಠ್ಯ ಪುಸ್ತಕಕ್ಕೆ ಬರಲಾರ್ದವರು ಅಂತಲ್ಲ, ಅದಾಗಲ್ಲ. NEP ಬಹಳ ಸ್ಪಷ್ಟವಾಗಿ ಹೇಳಿದೆ, ವಿಶೇಷ ಶಿಕ್ಷಕರಿಗೂ ಆದ್ಯತೆಗಳನ್ನು ಕೊಡಬೇಕು ಅಂತ ಹೇಳಿ. 2030ರ ವೇಳೆಗೆ ಶಿಕ್ಷಕರ ಶಿಕ್ಷಣವು ಬಹುಆಸ್ತೀಯ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಗೆ ಸ್ಥಳಾಂತರ ಆಗಬೇಕು. ನೋಡಿ ಎಷ್ಟು ಮುಂದಾಲೋಚನೆಯನ್ನು ಇಟ್ಕೊಂಡು ಹೇಳಿದೆ ಅಂದ್ರೆ 2030ರಷ್ಟೊತ್ತಿಗೆ ಶಿಕ್ಷಕರ ಶಿಕ್ಷಣ ಹೆಂಗಾಗಬೇಕು ಅಂದ್ರೆ ಅದು ವಿಶ್ವವಿದ್ಯಾಲಯದ ಹಂತದವರೆಗೂ ಸ್ಥಳಾಂತರ ಆಗಬೇಕು. 2030ರ ವೇಳೆಗೆ ಬೋಧನೆಗೆ ಕನಿಷ್ಠ ಅರ್ಹತೆ 4 ವರ್ಷಗಳ ಸಂಯೋಜಿತ ಬೋಧನಾ ಪದವಿ ಆಗಲೇಬೇಕು. ಪದವಿ ಹೊಂದಿದವರಿಗೆ, ಈಗಾಗಲೇ ಪದವಿ ಹೊಂದಿದವರಿಗೆ ಅವರಿಗೆ 2 ವರ್ಷಗಳ BEd ಇರಬೇಕು. ಅಂದ್ರೆ ನಮ್ಮ ತಲೆ ಮುಂದೆ ನಾಳೆ BSc BEd,
ಬಿ ಎಡ್ ಬಂದ್ಬಿಡತ್ತೆ. ನಾವು BA ಮಾಡಿದವ್ರು ಏನು ಅಥವಾ BSc ಈಗಾಗಲೇ ಮಾಡಿದವ್ರು ಏನು ಅಂತಂದರೆ ಈಗಲೂ ಹೇಳಿದ್ದಾರೆ, ಅಂಥ ಪದವಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಅವರಿಗೆ 2 ವರ್ಷದ BEd ಕೋರ್ಸು ಮುಂದುವರಿಯಬೇಕು ಅನ್ನುವಂಥದ್ದು. 4 ವರ್ಷಗಳ ಈ ರೀತಿಯ ಬಹುವಸ್ತಿಯ ಪದವಿ ಕೋರ್ಸನ್ನು ಪಡೆದವರಿಗೆ 1 ವರ್ಷದ ಯಾರೋ MCom ಮಾಡಿ ಅವರು BCom ಮಾಡಿದ್ದಾರೆ, ಅವರು ಈ ರೀತಿಯ ವ್ಯಕ್ತಿಗಳಿಗೂ 1 ವರ್ಷದ BEd ಕೊಡಬೇಕು. ಮತ್ತು ಎಲ್ಲ BEd ಪದವಿಗಳನ್ನು 4 ವರ್ಷಗಳ BEd ಪದವಿ ನೀಡುವ ಮಾನ್ಯತೆ ಹೊಂದಿದ ಉನ್ನತ ಸಂಸ್ಥೆಗಳಿಗೆ ನೀಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರೋದು. ಅಂದರೆ BEd ಕೋರ್ಸನ್ನು ಬಹಳ ಅಪ್ಡೇಟ್ ಮಾಡಬೇಕು, ಅದರಿಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಿದ್ದಾರೆ. ಇನ್ನು ನಮಗೆಲ್ಲ ಗೊತ್ತಿದೆ, ಇವತ್ತು ಡಯಟ್ಗಳು ಅಂದರೆ ಮೊದಲು TCH ಕಾಲೇಜುಗಳು ಅಂತ ಹೇಳ್ತಿದ್ದೇವೆ. ಇವತ್ತು TCH ಕಾಲೇಜುಗಳು ಒಂದು ಹಂತಕ್ಕೆ ಬಂದಿದೆ. ಅದಕ್ಕಾಗಿ ಎಷ್ಟು ಆಲೋಚನೆ ಇದೆ ಅಂದರೆ ಡಯಟ್ಗಳಲ್ಲಿ ಕಡಿಮೆ ಅವಧಿಯ ಕಿರು ಕೋರ್ಸ್ಗಳನ್ನು, ಒಂದು 6 ತಿಂಗಳದು 3 ತಿಂಗಳದು ಈ ರೀತಿಯ ಕೋರ್ಸ್ಗಳನ್ನು ಯಾರಾದರೂ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ತೇವೆ ಅಂದರೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. BEd ನಂತರವೂ ಕಿರು ಕೋರ್ಸ್, ನಾನು BEd ಮುಗಿದ್ಬಿಟ್ಟೈತಿ ನಾನು ಪರಿಪೂರ್ಣ ಅಂತಲ್ಲ, BEd ಮುಗಿದ ಮೇಲೂ ಸಣ್ಣ ಸಣ್ಣ ಕೋರ್ಸ್ಗಳನ್ನು ನಮ್ಮ ವೃತ್ತಿಪರತೆಯನ್ನು ಬೆಳವಣಿಗೆ ಮಾಡಿಕೊಳ್ಳುವುದಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆ ತರೋದಕ್ಕೆ ಮಾಡ್ತೀನಿ ಅಂದರೆ ಅವರಿಗೆ ಅವಕಾಶ ಕೊಡಬೇಕು. 2021ರ ವೇಳೆಗೆ NCTE ಇಂದ ಶಿಕ್ಷಕರ ಶಿಕ್ಷಣಕ್ಕೆ ರಾಷ್ಟ್ರೀಯ ಚೌಕಟ್ಟು ರಚನೆ ಆಗಬೇಕು. ಪ್ರತಿ 5ರಿಂದ 10 ವರ್ಷಗಳಿಗೊಮ್ಮೆ ಅದು ಪರಿಷ್ಕರಣೆ ಆಗಬೇಕು. ಬಹಳ ಬಹಳ ಮುಂದಾಲೋಚನೆ ಇಟ್ಕೊಂಡು NEP ಕೊಟ್ಟಿದ್ದಾರೆ. ಏನು ಅಂತಂದರೆ ಒಂದ್ಸರಿ ಯಾವುದೋ ರಚನೆ ಆಗ್ಬಿಡ್ತು ಅಂದರೆ ಅದು ಕೊನೆಯವರೆಗೂ ಅಂತಿಲ್ಲ. ಅದಕ್ಕೆ ಹೇಳಿದ್ದಾರೆ 5 ವರ್ಷದಿಂದ 10 ವರ್ಷದ ಒಳಗಡೆ ಅದು ಮತ್ತೆ ಪರಿಷ್ಕರಣೆ ಆಗಬೇಕು. ಕಳಪೆ ಗುಣಮಟ್ಟದ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಲಾಗುವುದು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, BEd ಅನ್ನೋದು ಏನೋ ಒಂದು ಇದು ಅಲ್ಲ, ಅದರಿಂದ ಶಿಕ್ಷಕರು ಗುಣಮಟ್ಟವಾಗಿ ಹೊರಗೆ ಬರಬೇಕು. ಆ ರೀತಿಯ ಗುಣಮಟ್ಟವನ್ನು ಕೊಡದೇ ಇರುವಂಥ ಕಾಲೇಜುಗಳನ್ನು ಮುಚ್ಚಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ NEPಯಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಶಾಲಾ ಸಂಕೀರ್ಣದ ಬಗ್ಗೆ ಹೇಳ್ತೀನಿ ಅಂತೇಳಿ. ಇದೊಂದು ಹಳೆಯ ಕಲ್ಪನೆ ಆಗಿದ್ರೂ ಸಹಿತ, ಅಂದರೆ 1964-66ರ ಅವಧಿಯಲ್ಲೇ ಈ ಕಲ್ಪನೆಯನ್ನು ಕೊಟ್ಟಿದ್ರೂ ಸಹಿತ ಅದನ್ನು ನಾವು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಒಂದಿಷ್ಟು ಕಡೆಗಳಲ್ಲಿ ನಾವು ವಿಫಲರಾಗಿದ್ದೇವೆ. ಆದರೆ ಅದನ್ನೇ NEP ಒಳಗೆ ಹೊಸದಾಗಿರುವಂಥ ಅದಕ್ಕೆ ಪರಿಕಲ್ಪನೆಯನ್ನು ಕೊಟ್ಟು ಹೇಳ್ತಿದ್ದಾರೆ. ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಿಂದ ಸಾರ್ವಜನಿಕ ಲಭ್ಯತೆಗನುಗುಣವಾಗಿ ಸಣ್ಣ ಸಣ್ಣ ಶಾಲೆಗಳನ್ನು ದೊಡ್ಡ ದೊಡ್ಡ ಶಾಲೆಗಳ ಜೊತೆಗೆ ಸೇರಿಸಬೇಕು. ಆ ಶಾಲೆಗಳು ಹೇಗಿರಬೇಕು ಅಂದರೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಲಭ್ಯವಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಎಲ್ಲ ಶಾಲಾ ಸಂಕೀರ್ಣದಲ್ಲಿರುವಂಥ ಎಲ್ಲ ಶಾಲೆಗಳಿಗೂ ತಲುಪಬೇಕು. ಶಾಲಾ ಸಂಕೀರ್ಣ ಒಂದು ದೊಡ್ಡ ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿ 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳನ್ನು ಸೇರಿ, ಇಲ್ಲಿ ಬಹಳ ಗಮನಿಸಬೇಕು, ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ NEP ಯಾಕೆ ಈ ರೀತಿ ಆಲೋಚನೆ ಮಾಡುತ್ತೆ ಅಂದರೆ ನೋಡಿ, ಒಂದು ಎಲ್ಲ ಸೌಲಭ್ಯ ಇರುವಂಥ ಪ್ರೌಢಶಾಲೆಗೆ 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳನ್ನು ಸೇರಿ ಎಲ್ಲ ಶಾಲಾಗಳು ಅದರ ಜೊತೆಯಲ್ಲಿ ಶಾಲಾ ಸಂಕೀರ್ಣದಲ್ಲಿರಬೇಕು. ಶಾಲಾ ಸಂಕೀರ್ಣಕ್ಕೆ ಅರೆ ಅಥವಾ ಸ್ವಾಯತ್ತತೆ ಅಧಿಕಾರವನ್ನು ಅವರಿಗೆ ನೀಡಬೇಕು. ಈ ಶಾಲಾ ಸಂಕೀರ್ಣದ ಒಟ್ಟು ಜವಾಬ್ದಾರಿಯನ್ನು ತಾಲೂಕಾ ಹಂತದಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು BO ಆಗಿರ್ಬೋದು, ಜಿಲ್ಲಾ ಹಂತದಲ್ಲಿರುವಂಥ DDPIಗಳಾಗಿರ್ಬೋದು, ಇವುಗಳನ್ನ ಮಾಡಬೇಕು ಅನ್ನೋದನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡನ್ನ ಜೋಡಿಸುವಂಥ ಕೆಲಸ NEP ಮಾಡಿದೆ. ಪ್ರತಿ ಶಾಲೆಯಿಂದ ಶಾಲಾ ಅಭಿವೃದ್ಧಿ ಯೋಜನೆ ತಯಾರಾಗಬೇಕು. ಬಹಳ ನೋಡಿ, ನನ್ನ ಶಾಲೆಯನ್ನು ನಾನು ಹೇಗೆ ಡೆವಲಪ್ ಮಾಡ್ತೇನೆ ಅನ್ನುವಂಥ ಯೋಜನೆ, ನನ್ನ ಶಾಲಾ ಅಭಿವೃದ್ಧಿ ಯೋಜನೆ ತಯಾರಾಗಬೇಕು. ಶಾಲೆಗಳ ಯೋಜನೆಗಳ ಆಧಾರದ ಮೇಲೆ ಶಾಲಾ ಸಂಕೀರ್ಣ ಅಭಿವೃದ್ಧಿ ಯೋಜನೆ ತಯಾರಾಗಬೇಕು. ಅಂದರೆ ಮೊದಲಿಗೆ ಶಾಲೆ ಹೇಳಬೇಕು ನಾನು ಹೀಗೆ ಮಾಡ್ತೀನಿ ಅಂತೇಳಿ, ಅದಾದಮೇಲೆ ಏನು 5-10 ಕಿಲೋಮೀಟರ್ದಲ್ಲಿರುವಂಥ ಎಲ್ಲ ಶಾಲೆಗಳು ಏನು ಹೇಳ್ತಾವೋ ಅವುಗಳನ್ನು ಅನುಷ್ಠಾನ ತರೋದಕ್ಕೆ ಅಲ್ಲಿ ಶಾಲಾ ಸಂಕೀರ್ಣಕ್ಕೂ ಒಂದು ಯೋಜನೆ ಆಗಬೇಕು. ಇದು ವಾರ್ಷಿಕ ಯೋಜನೆ ಆಗಬೇಕು. 3ರಿಂದ 5 ವರ್ಷಗಳ ದೂರದೃಷ್ಟಿಯನ್ನು ಹೊಂದಿರಬೇಕು. ಎಂಥ ಅದ್ಭುತವಾಗಿರುವಂಥ ಕಲ್ಪನೆ ಇದೆ ಅಂತಂದರೆ, ನಾವು ಬರೀ ಒಂದು ವಾರ್ಷಿಕ ಯೋಜನೆ, ಅದ್ರ ಜೊತೆಗೆ ನಾವು ಮುಂದಿನ 3 ವರ್ಷಕ್ಕೆ ಏನು ಮಾಡ್ತೇವೆ, ಮುಂದಿನ 5 ವರ್ಷಕ್ಕೆ ಏನು ಮಾಡ್ತೇವೆ ನೋಡಿ. ಶಾಲಾ ಸಂಕೀರ್ಣವನ್ನು ಒಳಗೊಂಡಿರುವಂಥ ಶಾಲೆ ನನ್ನ ಜೊತೆಯಲ್ಲಿರುವಂಥ ಏನು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಅಂಗನವಾಡಿಯನ್ನು ಸೇರಿಸ್ಕೊಂಡಿರುವಂಥ ಶಾಲೆಗಳು ಮುಂದಿನ 5 ವರ್ಷಕ್ಕೆ ಹೇಗಿರಬೇಕು ಅಥವಾ ಮುಂದಿನ 3 ವರ್ಷಕ್ಕೆ ಹೇಗಿರಬೇಕು ಅನ್ನೋವಂಥ ಯೋಜನೆಯನ್ನು ಮಾಡಬೇಕು ಅಂತ.
ಇದಕ್ಕಾಗಿಯೇ ಅಲ್ಲಿ ಸ್ಥಳೀಯವಾಗಿರುವಂತಹ ತಾಲೂಕುಗಳಲ್ಲಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವುಗಳನ್ನು ನೋಡಬೇಕು, ಅವಲೋಕನ ಮಾಡಬೇಕು, ಅಲ್ಲಿರುವಂತಹ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಬೇಕು, ಆ ಶಾಲೆಗಳ ಬೆಳವಣಿಗೆಗೆ ಯೋಜನೆ ಮಾಡಬೇಕು. ಅದು ಎಲ್ಲರ ಜೊತೆಗೆ ನೋಡಿ, ಇನ್ನೊಂದು ನಮ್ಮೆಲ್ಲರ ಜೊತೆನೇದೆ, ಒಂದು ಸರ್ಕಾರಿ ಶಾಲೆಯನ್ನು ಇನ್ನೊಂದು ಖಾಸಗಿಯ ಶಾಲೆ ಜೊತೆಗೂ ಜೋಡಿಸಬೇಕು. ಬರೀ ಸರ್ಕಾರಿ ಶಾಲೆಗಳನ್ನೇ ಪ್ರತ್ಯೇಕವಾಗಿ, ಖಾಸಗಿ ಶಾಲೆಗಳನ್ನೇ ಪ್ರತ್ಯೇಕವಾಗಿ ಅಲ್ಲ, ಒಟ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ಅಂದರೆ, ಶಿಕ್ಷಣದ ಬೆಳವಣಿಗೆ ಆಗಬೇಕು ಅಂದರೆ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಒಂದಾಗಿ ಹೋಗಬೇಕು ಅನ್ನುವಂಥ ಮುಂದಾಲೋಚನೆಯನ್ನ NEP-ಯಲ್ಲಿ ಬಹಳ ಸ್ಪಷ್ಟವಾಗಿ ಜೋಡಿಸಿದ್ದಾರೆ. ಎರಡೂ ಶಾಲೆಗಳು ನಿರಂತರವಾಗಿ ಭೇಟಿ ಮಾಡಬೇಕು, ಸಂವಾದದಲ್ಲಿ ತೊಡಗಬೇಕು, ಚರ್ಚೆಯಲ್ಲಿ ತೊಡಗಬೇಕು. ಅಂದರೆ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಗುಣಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಬದಲಾವಣೆ ಆಗಬಾರದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಶಾಲಾ ಜೋಡಣೆಯಿಂದ ಶಾಲೆಗಳು ಪರಸ್ಪರ ಕಲಿಕೆಯಲ್ಲಿ ಹೊಂದಬೇಕು, ಉತ್ತಮ ಪ್ರಯತ್ನಗಳ ದಾಖಲೀಕರಣ ಆಗಬೇಕು, ಬಾಲಭವನಗಳ ಸ್ಥಾಪನೆ ಆಗಬೇಕು, ಅಸ್ತಿತ್ವದಲ್ಲಿರುವ ಬಾಲಭವನಗಳನ್ನು ಸಬಲೀಕರಣಗೊಳಿಸಬೇಕು. ಈ ಬಾಲಭವನಗಳ ಕಲ್ಪನೆಯೇ ಅದ್ಭುತವಾಗಿರೋದು, ಆದರೆ ಅದು ನಿಂತೋಗಿದೆ. ಅದನ್ನು ಮೊದಲು ಈಗಿರುವಂಥವುಗಳನ್ನು ಸಬಲೀಕರಣಗೊಳಿಸಬೇಕು ಮತ್ತು ಹೆಚ್ಚು ಬಾಲಭವನಗಳ ಸ್ಥಾಪನೆ ಆಗಬೇಕು. ಬಾಲಭವನಕ್ಕೆ ಶಾಲಾ ಮಕ್ಕಳು ಭೇಟಿ ಆಯೋಜನೆ ಆಗಬೇಕು. ಸ್ಥಳೀಯ ಸಮುದಾಯದಿಂದ ಶಾಲಾ ಸಂಸ್ಥಾಪನಾ ದಿನಾಚರಣೆ. ಎಷ್ಟು ಚೆನ್ನಾಗಿದೆ ರೀ! ಒಂದೊಂದು ಶಾಲೆಗಳು ಹುಟ್ಟಿರುವಂಥ ದಿನಗಳನ್ನು ಶಾಲಾ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಬೇಕು. ಅದಕ್ಕೆ ಸ್ಥಳೀಯ ಸಮುದಾಯಗಳೇ ಅದಕ್ಕೆ ಕಾಣಿಕೆಯನ್ನು ಕೊಡಬೇಕು ಅನ್ನುವಂಥದ್ದನ್ನೇ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಂದ್ಸರಿ ನೋಡ್ತಾ ಹೊರಟಿದ್ದೇವೆ. ಈಗ ನಾನು ಈ ಮೊದಲು ನಿಮಗೆ ಶಾಲಾ ಶಿಕ್ಷಣ ನೀತಿಯನ್ನು ಹೇಳಿದ್ದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಶಾಲಾ ಶಿಕ್ಷಣ ನೀತಿ ಹೇಗಿದೆ ಅಂತ. ಈಗ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ, NEP-ಯಲ್ಲಿ ಹೈಯರ್ ಎಜುಕೇಷನ್ ಬಗ್ಗೆ ಏನು ರೆಕಮೆಂಡೇಶನ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ಉನ್ನತ ಶಿಕ್ಷಣದಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪುನರುಚ್ಛೇತನ ಮಾಡಬೇಕು. ಇಲ್ಲಿ ಗಮನಿಸಬೇಕು, ಪುನರುಚ್ಛೇತನ ಅಂತ ಇದೆ ಅಂದರೆ ಯಾವುದೇ ತೆಗೆದುಹಾಕ್ಬಿಡ್ಬೇಕು ಅಂತಲ್ಲ, ಇದ್ದದ್ದನ್ನು ಹೆಚ್ಚು ಸಶಕ್ತವಾಗಿ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು, ಕಡಿಮೆ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಹೊಂದಿರುವಂಥ ಚಿಕ್ಕ ಚಿಕ್ಕ ಕಾಲೇಜುಗಳ ಬದಲಾಗಿ ನಾವು ಬಹಳಷ್ಟು ಸಣ್ಣ ಸಣ್ಣ ಕಾಲೇಜುಗಳ ಬದಲಾಗಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಥರ ದೊಡ್ಡ ದೊಡ್ಡ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಮುಂದಿನ ಅಂಶದಲ್ಲಿ ಹೇಳ್ತಿದ್ದಾರೆ, ಒಂದು ಕಾಲೇಜುಗಳಲ್ಲಿ ಕನಿಷ್ಠವಾಗಿ ಹೈಯರ್ ಎಜುಕೇಷನ್ ಅನ್ನು ಪಡಿತೀವಿ ಅನ್ನುವಂಥ ವಿದ್ಯಾರ್ಥಿಗಳು ಕನಿಷ್ಠ 3,000 ಜನ ವಿದ್ಯಾರ್ಥಿಗಳು ಇರುವಂಥ ಕಾಲೇಜುಗಳನ್ನ ಪ್ರಾರಂಭ ಮಾಡಬೇಕು. ಅಂದರೆ ಆ ವಿದ್ಯಾರ್ಥಿಗೆ ನಾನೀಗ ಕಾಲೇಜ್ ಹಂತಕ್ಕೆ ಬಂದಿದ್ದೀನಿ, ನಾನು ಹೊಸದಾಗಿರುವಂಥ ಯೋಜನೆಗಳನ್ನು ಮಾಡೋದಕ್ಕೆ, ಸಮಾಜದ ಮುಂದಿನ ಶೈಕ್ಷಣಿಕ ವ್ಯವಸ್ಥೆಗೆ ನಾನು ಗುರಿಯಾಗೋದಕ್ಕೆ ತಯಾರಾಗ್ತಿದ್ದೀನಿ ಅನ್ನುವಂಥ ಪರಿಕಲ್ಪನೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಕನಿಷ್ಠ 3,000 ವಿದ್ಯಾರ್ಥಿಗಳು ಹೊಂದಿರುವಂಥ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದ್ದಾರೆ. ಅದ್ರ ಜೊತೆಗೆ ದರ್ಜೆಯ ಆಧಾರಿತ ಮಾನ್ಯತೆಯನ್ನು ಹೊಂದಿರುವಂಥ ಮೂಲಕ ಕಾಲೇಜುಗಳಿಗೆ ದರ್ಜೆ ಆಧಾರಿತ ಸ್ವಾಯತ್ತತೆ ನೀಡಬೇಕು. ಅಂದರೆ ಆ ಕಾಲೇಜುಗಳು A ಗ್ರೇಡಲ್ಲಿ ಅದಾವೋ, B ಗ್ರೇಡಲ್ಲಿ ಅದಾವೋ, C ಗ್ರೇಡಲ್ಲಿ ಅದಾವೋ, ಅವುಗಳಿಗೆ ಅನುಗುಣವಾಗಿ A ಗ್ರೇಡಲ್ಲಿದ್ದರೆ ಅವರು ಸ್ವತಂತ್ರವಾಗಿ ಒಂದಿಷ್ಟು ಯೋಜನೆಗಳನ್ನು ಮಾಡೋದಕ್ಕೆ, B ಗ್ರೇಡಲ್ಲಿದ್ದರೆ ನೀವು ಅವರಿಗೆ ತಕ್ಕಂತೆ ಸ್ವತಂತ್ರವಾಗಿರುವಂಥ ಯೋಜನೆಗಳನ್ನು ಮಾಡೋಕ್ಕೆ, ಅಂದರೆ ಅವರೇ ಒಂದಿಷ್ಟು ಸ್ವಾಯತ್ತತೆಗಳನ್ನು, ಅವರದೇ ಆಗಿರುವಂಥ ಬದಲಾವಣೆಗಳಿಗೆ ಅವಕಾಶವನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಸಂಯೋಜಿತ ಕಾಲೇಜುಗಳಿಂದ ಮುಕ್ತ ಮಾಡಬೇಕು. ಮತ್ತೆ ಉನ್ನತ ಶಿಕ್ಷಣವು ವೃತ್ತಿಪರ ಮತ್ತು ವೃತ್ತಿ ಶಿಕ್ಷಣಗಳನ್ನು ಒಳಗೊಂಡಂತೆ ಸಮಗ್ರ ಸಂಯೋಜಿತ ವ್ಯವಸ್ಥೆಯನ್ನು ಹೊಂದಬೇಕು. ಈಗ ವೃತ್ತಿಪರ ಕಾಲೇಜುಗಳ ಇಂಜಿನಿಯರಿಂಗು, ಮೆಡಿಕಲ್ಲು, ITI ಈ ರೀತಿಯ ಡಿಪ್ಲೊಮೊ, ಈ ರೀತಿಯ ಕಾಲೇಜುಗಳೇ ಬೇರೆ, ಈ ಸಾಮಾನ್ಯ ಶಿಕ್ಷಣವನ್ನು ಕೊಡುವಂಥ ಕಾಲೇಜುಗಳು ಬೇರೆ ಇದಾವೆ. ಇವುಗಳು ಇರಬಾರ್ದು, ಇವುಗಳು ಸಂಯೋಜನೆಯನ್ನು ಹೊಂದಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ಬಹಳ ಅಂಶ. ಅದ್ರ ಜೊತೆಗೆ ಈಗೇನು ಸಂಯೋಜಿತ ವಿಶ್ವವಿದ್ಯಾಲಯಗಳು, ಡೀಮ್ ವಿಶ್ವವಿದ್ಯಾಲಯಗಳು ಅಂತ ಏನು ಕರೀತೇವೆ, ಅದಕ್ಕೆ NEP ರೆಕಮೆಂಡ್ ಮಾಡತ್ತೆ, ಈ ರೀತಿಯ ಬೇರೆ ಬೇರೆ ಪದಗಳಿಂದ ಕಲಿಯೋದು ಬೇಡ, ಅವೆಲ್ಲವುಗಳನ್ನು ವಿಶ್ವವಿದ್ಯಾಲಯ ಅಂತಲೇ ಕರಿಬೇಕು, ಅವೆಲ್ಲವುಗಳನ್ನು ಯೂನಿವರ್ಸಿಟಿ ಮಾದರಿ ಅಡಿಯಲ್ಲೇ ಬಳಸಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಮತ್ತು ಪಠ್ಯಕ್ರಮವು ನಮ್ಯತೆಯಿಂದ ಕೂಡಿರಬೇಕು. ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ವಿಷಯಗಳ ಸಂಯೋಜನೆಯಲ್ಲಿ ಸೃಜನಶೀಲತೆಯಿಂದ ಕೂಡಿರಬೇಕು. ಅಂದ್ರೆ ನೋಡಿ, ಇಲ್ಲಿ ಗಮನಿಸ್ಬೇಕು, ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಸ್ವತಂತ್ರ ಕೊಡ್ತಾರೆ ಅಂತಂದ್ರೆ, ಅವನು ಹೊಸದು ಏನಾದ್ರು ಯಾವುದೋ ಒಂದು ಪಠ್ಯ ಪುಸ್ತಕವನ್ನ ಇದೇ ಓದ್ಕೊಂಡು ಇದನ್ನೇ ಉತ್ತರ ಬರೀಬೇಕು ಅಂತಲ್ಲ. ಆ ಪಠ್ಯ ಪುಸ್ತಕ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ಅಂಶದಲ್ಲಿ ಅವನು ಏನಾದ್ರು ಹೊಸದನ್ನ ಸೇರಿಸ್ತೀನಿ ಅಂದ್ರೆ ಅವನಿಗೆ ಅವಕಾಶ ಕೊಡಬೇಕು. ಅವನಲ್ಲಿರುವಂತಹ ಸೃಜನಶೀಲತೆಯನ್ನು ಹೊರಗೆ ತರೋದಕ್ಕೆ ಅವಕಾಶ ಕೊಡಬೇಕು. ವಿದ್ಯಾರ್ಥಿಗಳು ವಿವಿಧ ಹಂತಗಳಲ್ಲಿ ಪ್ರವೇಶಕ್ಕೆ ಮತ್ತು ನಿರ್ಗಮನಕ್ಕೆ ಅವಕಾಶ ಕೊಡಬೇಕು. ನಮ್ಗೆ ಇಲ್ಲಿ ಗಮನಿಸ್ಬೇಕು, ನಾವು ಬಿ ಎ ಕೋರ್ಸಿಗೆ ಸಾಮಾನ್ಯವಾಗಿ ಬಿ ಎ ಕೋರ್ಸಿಗೆ ಸೇರಿದ್ದೇವೆ ಅಂದ್ರೆ ಬಿ ಎ 1ಕ್ಕೆ ಸೇರಿ 2ಕ್ಕೆ ಸೇರಿ ಅವನು 2ಕ್ಕೆ ಬಿಟ್ಟರು ಅವನು ಬಿ ಎ ಫೇಲ್ ಅಂತಾನೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಹೇಳ್ತಿದ್ದಾರೆ, ಬಿ ಎ ಅವನು ಸೇರಿದ ಯಾವುದೋ ಕೋರ್ಸಿಗೆ ಸೇರಿದ ಅಂದ್ರೆ ಅವನು ವಿವಿಧ ಹಂತಗಳಲ್ಲಿ ಬಿಟ್ಬಿಡ್ಬೋದು. ಅದಕ್ಕೆ ಉದಾಹರಣೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಏನು ಅಂದ್ರೆ ಬಿ ಎ 1ನೇ ಹಂತಕ್ಕೆ ಸೇರಿದ್ನ 1 ವರ್ಷದ ಸರ್ಟಿಫಿಕೇಟ್ ಕೋರ್ಸು, ಬಿ ಎ 2 ವರ್ಷ ಮುಗಿಸಿದ್ನ ಅವನಿಗೆ ಬಿ ಎ 2 ವರ್ಷದ ಡಿಪ್ಲೊಮಾ ಕೋರ್ಸು, ಬಿ ಎ 3 ವರ್ಷ ಮುಗಿಸಿದ್ನ ಅವನು ಡಿಗ್ರಿ ಮುಗಿಸ್ದ ಅಂತ. ಅಂದ್ರೆ ಬಿ ಎ 1 ವರ್ಷ ಮುಗಿಸ್ತವನು ಅಯ್ಯೋ ನಾನು ಬಿ ಎ ಫೇಲ್ ಆದೇ ಇಲ್ಲ, ಬಿ ಎ 1 ವರ್ಷಕ್ಕೆ ಅವನು ಬಿ ಎ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾನೆ. ಬಿ ಎ 2 ವರ್ಷ ಮಾಡಿ ಅವನು ಬಿಟ್ಟ ಅಂದ್ರೆ ಬಿ ಎ ಫೇಲ್ ಆದ ಅಂತಿಲ್ಲ, ಅವನು ಬಿ ಎ ಡಿಪ್ಲೊಮಾ ಕೋರ್ಸ್ ಅನ್ನು ಮಾಡಿದ್ದಾನೆ. ಅದಾದ್ಮೇಲೆ ಬಿ ಎ 3 ವರ್ಷ ಮಾಡಿದ್ರೆ ಅವನು ಪೂರ್ತಿ ಡಿಗ್ರಿ ಮುಗಿಸಿದ್ದಾನೆ. ಹೀಗೆ ವಿವಿಧ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೂ ಮತ್ತು ಹೊರಗೆ ಬರೋದಕ್ಕೆ ನಿರ್ಗಮನಕ್ಕೂ ಅವಕಾಶವನ್ನು ಕೊಡಬೇಕು. ಮತ್ತೆ ನಾವೀನ್ಯತೆ ನಮ್ಯತೆಯನ್ನ ಬೆಳೆಸಲು ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆಯನ್ನು ಪರಿಷ್ಕರಿಸಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮತ್ತು ಶಾಲೆಗಳ ಸ್ಟ್ರಕ್ಚರ್ಗೆ ಅನುಗುಣವಾಗಿ ಹೇಳಿದ್ದಾರೆ. ಅದಕ್ಕಾಗಿ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಸಂಸ್ಥೆ ಹಾಗೂ ಉನ್ನತ ಶಿಕ್ಷಣದಲ್ಲಿ ಸಂಶೋಧನೆಗೆ ಒತ್ತು ಕೊಡಬೇಕು. ನೋಡಿ, ನಾವು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, NEP ರೆಕಮೆಂಡೇಶನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳೋದೇನು ಅಂದ್ರೆ ಸಂಶೋಧನಾ ಪ್ರತಿಷ್ಠಾನವನ್ನು ಪ್ರಾರಂಭಿಸಬೇಕು ಮತ್ತು ಹೈಯರ್ ಎಜುಕೇಶನ್ ಅಲ್ಲಿ ಅನೇಕ ಸಂಶೋಧನೆಗಳಿಗೆ ಒತ್ತು ಕೊಡಬೇಕು. ಯಾವುದೋ ಒಂದು ಸಂಶೋಧನೆ ಆಗಿದ್ದಾನೆ ಹೀಗೆ ಅಂತ ಇಲ್ಲ, ಅದನ್ನ ಬದಲಾವಣೆ ಆಗ್ತದೆ. ಅದರಲ್ಲಿ ಹೊಸ ರಿಸರ್ಚ್ ಆಗಬೇಕು. ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ತೊಡಗಿರುವಂತಹ, ಏನು ಉನ್ನತ ಶಿಕ್ಷಣದಲ್ಲಿ ತೊಡಗಿರುವಂತಹ ವಿದ್ಯಾರ್ಥಿಗಳು, ಅಧ್ಯಾಪಕರು ಏನು ದೊಡ್ಡ ಸಮೂಹ ಇದೆಯೋ ಆ ಸಮೂಹದಿಂದ ಪ್ರತಿ ವರ್ಷವೂ ಹೊಸ ಸಂಶೋಧನೆಗಳಾಗಿ ಹೊಸ ರಿಸರ್ಚ್ಗಳು ಸಮಾಜಕ್ಕೆ ಬರಬೇಕು. ಅದರಿಂದ ಪೂರಕವಾಗಿರುವಂತಹ, ಸಮಾಜಕ್ಕೆ ಪೂರಕವಾಗಿರುವಂತಹ ಅಂಶಗಳು ಬರಬೇಕು ಅನ್ನೋಂಥದ್ದನ್ನು ಇಲ್ಲಿ ಗಮನಿಸಿದ್ದಾರೆ. ಅದಕ್ಕಾಗಿಯೇ ಉನ್ನತ ಶಿಕ್ಷಣದಲ್ಲಿ ಕೆಲವು ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ನಿಮ್ಮ ಹತ್ರ ನಾನು ಇಲ್ಲಿ ಒಂದಿಷ್ಟು ಅಂಶಗಳನ್ನು ಕೊಟ್ಟಿದ್ದೇನೆ. ಒಂದೇದು HECI ಇರ್ಬೋದು, ಅದ್ರ ಜೊತೆಗೆ NHERC ಇರ್ಬೋದು, ಅದ್ರ ಜೊತೆಗೆ ನಾವೇನ್ ನ್ಯಾಕ್ ಅಂತ ಕರಿತೇವೆ NAC ಇರ್ಬೋದು, ಅದ್ರ ಜೊತೆಗೆ HEGC ಇರ್ಬೋದು, ಅದ್ರ ಜೊತೆಗೆ GEC ಇರ್ಬೋದು, ಅದ್ರ ಜೊತೆಗೆ NHEQF. ಬಹಳ ಇತ್ತೀಚೆಗೆ ನನಗನ್ಸುತ್ತೆ ತುಂಬಾ ಕಡೆಗಳಲ್ಲಿ ಈ ಹೈಯರ್ ಎಜುಕೇಶನ್ ಅಲ್ಲಿ ಮತ್ತು ಈ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಲ್ಲಿ NSQF ಏನ್ ಹೇಳ್ತೇವೆ. ಇವತ್ತು ಕರ್ನಾಟಕದಲ್ಲಿ ಬಹುತೇಕ 120 ಪ್ರೌಢಶಾಲೆಗಳಲ್ಲಿ NSQF ಕೆಲಸ ಮಾಡ್ತಾ ಇದೆ. ಅವರು 3rd ಲ್ಯಾಂಗ್ವೇಜ್ ಅನ್ನ ಬಿಟ್ಟು ಒಂದು NSQF ನ ಒಂದು ರೀತಿಯ ಇದನ್ನ ಸಬ್ಜೆಕ್ಟ್ ಅನ್ನ ತಗೊಂಡು ಅವ್ರು ಓದೋದಕ್ಕೆ ಶುರು ಮಾಡಿದ್ರೆ, ಈ ರೀತಿಯ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಈ ಸಂಸ್ಥೆಗಳು ಕೆಲಸ ಮಾಡಿದ್ರೆ ಹೈಯರ್ ಎಜುಕೇಶನ್ ಹೊಸ ರಿಸರ್ಚ್ ಆಗೋದಕ್ಕೆ, ಹೊಸ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಈ NEPಯಲ್ಲಿ ಆಗಿರುವಂತಹ ರೆಕಮೆಂಡ್ಗಳಲ್ಲಿ ಬಹಳ ಪ್ರಮುಖವಾಗಿದ್ದು ಅನ್ನೋದನ್ನ ಗಮನಿಸಬೇಕಾಗಿರುವಂಥದ್ದು. ಅದ್ರ ಜೊತೆಗೆ ಮುಂದಿನ 15 ವರ್ಷಗಳಲ್ಲಿ ದೇಶದ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳು ಸ್ವತಂತ್ರವಾಗಿ ಸ್ವಯಂ ಆಡಳಿತಕ್ಕೊಳಪಟ್ಟು ನಾವೀನ್ಯತೆ ಹಾಗೂ ಉತ್ಕೃಷ್ಟತೆಯನ್ನು ಸಾಧಿಸುವ ಗುರಿ ಹೊಂದಿರಬೇಕು. ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಎಲ್ಲರೂ ಗಮನಿಸಿ, ಬಹಳ ಚೆನ್ನಾಗಿದೆ ಈ ಅಂಶವನ್ನು ಒಂದು ಸ್ವಲ್ಪ ಗಮನಿಸಿ. ಈಗಲೇ ಆಗ್ಬಿಡ್ಬೇಕು ಅಂತನೂ ಇಲ್ಲ. ಅವ್ರು ಹೇಳ್ತಿರೋದು ಮುಂದಿನ 15 ವರ್ಷಕ್ಕೆ, ಅಂದ್ರೆ ನಾವು ಈಗಲೇ ಅದಕ್ಕೆ ಬೇಸ್ ತಯಾರು ಮಾಡಬೇಕು, ಈಗಲೇ ಅದಕ್ಕೆ ಫೌಂಡೇಶನ್ ಹಾಕಬೇಕು, ಗಟ್ಟಿಯಾದಂತಹ ಕಟ್ಟಡವನ್ನು ಕಟ್ಟಬೇಕು. ಕಟ್ಟಡ ಕಟ್ಟಬೇಕು ಅಂತ ನಾನು ಹೇಳ್ತಿಲ್ಲ. ಆ ಶಿಕ್ಷಣ ಸಂಸ್ಥೆಗಳು ಹೇಗಾಗಬೇಕು ಅಂದ್ರೆ, ಒಂದನೇದು ಸ್ವತಂತ್ರವಾಗಿ ಆಗಬೇಕು, ಎರಡನೇದು ನಾವೀನ್ಯತೆ ಮತ್ತು ಉತ್ಕೃಷ್ಟವಾಗಿರುವಂತ ಒಂದು ಹೊಸದಾಗಿರುವಂತಹ ಸಂಶೋಧನೆ. ಏನು ವಿದೇಶದಲ್ಲಿ ಇವತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಹೀಗೆ ಅನೇಕ ಯಾವುದೋ ಒಂದು ನಾವೇನು ಹೇಳ್ತೇವೆ ಕೋಟ್ ಮಾಡಿ ಇಂಥ ವಿಶ್ವವಿದ್ಯಾಲಯ ಈ ರೀತಿ ಇದೆ ಅಂತಲೇ, ಅದಕ್ಕೆ ಈಗ ಹೇಳ್ತಿದ್ದಾರೆ ಇಲ್ಲಿ ಎಲ್ಲ ಉನ್ನತ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆಗಳು ಹೊಸದಾಗಿರುವಂತಹ, ಉತ್ಕೃಷ್ಟವಾಗಿರುವಂತಹ, ಉತ್ತಮವಾಗಿರುವಂತಹ ಗುರಿಯನ್ನ
ಸಾಧಿಸೋದಕ್ಕೆ 15 ವರ್ಷಗಳ ಯೋಜನೆಯನ್ನ ಈಗಲೇ ತಯಾರು ಮಾಡ್ಕೋಬೇಕು ಅಂತ 2035ರ ವೇಳೆಗೆ ಪ್ರತಿ ಉನ್ನತ ಶಿಕ್ಷಣ ಸಂಸ್ಥೆಗೆ ಬೋರ್ಡ್ ಆಫ್ ಡೈರೆಕ್ಟರ್ ಸ್ಥಾಪನೆ ಆಗಬೇಕು. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅವರು ತಮ್ಮದೇ ಆಗಿರುವಂತಹ ಪ್ರತಿ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಬಹಳ ಪ್ರಮುಖವಾಗಿದೆ. ಅದ್ರ ಜೊತೆಗೆ ಹೇಳ್ತಾರೆ, ಶಿಕ್ಷಣ ಸಂಸ್ಥೆಯ ಕುರಿತಂತೆ ಬೋರ್ಡ್ ಆಫ್ ಡೈರೆಕ್ಟರ್ ನಿಂದ ಸ್ವಯಂ ಮಾಹಿತಿಗಳು ಪ್ರಕಟಣೆ ಆಗಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಶಿಕ್ಷಣ ಸಂಸ್ಥೆಗಳು ನಾವು ಏನ್ ಮಾಡ್ತೇವೆ, ನಮ್ಮಿಂದ ಏನು ಸಮಾಜಕ್ಕೆ ಕೊಡ್ತೇವೆ, ನಾವಿಂದ ಏನು ಹೈಯರ್ ಎಜುಕೇಶನ್ ಕೊಡ್ತೇವೆ ಅನ್ನೋದು ಅವರವರೇ ಡಿಕ್ಲೇರ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಜೊತೆಗೆ ಒಂದು ಅಂಶ ಗಮನಿಸಬೇಕು. ಈ ಹೈಯರ್ ಎಜುಕೇಶನ್ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 2020ರಲ್ಲಿ ಕೆಲವು ಕ್ಷೇತ್ರಗಳನ್ನು ಗುರುತಿಸಿದ್ದಾರೆ. ಬೇರೆ ಬೇರೆ ಕೆಲವು ಕ್ಷೇತ್ರಗಳನ್ನು ಇಲ್ಲಿ ತೊಡಗಿಸಿದ್ದಾರೆ. ಅವುಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದನೇದು, ವೃತ್ತಿಪರ ಶಿಕ್ಷಣವು ಉನ್ನತ ಶಿಕ್ಷಣದ ಭಾಗವಾಗಬೇಕು. ನಾವೇನು ಹೇಳ್ತಿದ್ದೇವೆ, ಡಿಪ್ಲೊಮಾ ಕೋರ್ಸ್ಗಳು, ಇಂಜಿನಿಯರಿಂಗ್ ಕೋರ್ಸ್ಗಳು, ಈ ಮೆಡಿಕಲ್ ಕೋರ್ಸ್ಗಳು, ಇವುಗಳಲ್ಲದೆ ನಾವು ಆ ಕಾಲೇಜನ್ನ ಕಲಿತು ಹೊರಗೆ ಬಂದ ಮೇಲೆ ಕೆಲಸ ಮಾಡೋದಕ್ಕೆ ತಯಾರಾಗುವಂತ ವೃತ್ತಿಪರ ಶಿಕ್ಷಣ ಏನಿದೆ ಅದು ಪ್ರತ್ಯೇಕ ಶಿಕ್ಷಣ ಅಲ್ಲ, ಅದು ಉನ್ನತ ಶಿಕ್ಷಣದ ಭಾಗವಾಗಬೇಕು. 2030ರ ವೇಳೆಗೆ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿರುವ ಕೃಷಿ, ಆರೋಗ್ಯ, ತಾಂತ್ರಿಕ ವಿಶ್ವವಿದ್ಯಾಲಯಗಳು ಇವು ಏನಾಗಬೇಕು ಅಂತ ಬಹುಸ್ಥಿತಿಯ ಸಂಸ್ಥೆಗಳಾಗಿ ಮಾರ್ಪಾಡೋಗ್ಬೇಕು. ನಮ್ಗೇನು ಇವತ್ತಿದ್ದೇವೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿನೇ ಪ್ರತ್ಯೇಕವಾಗಿರುವಂಥದ್ದು, ಮೆಡಿಕಲ್ ಯೂನಿವರ್ಸಿಟಿನೇ ಪ್ರತ್ಯೇಕವಾಗಿರುವಂಥದ್ದು, ಟೆಕ್ನಿಕಲ್ ಯೂನಿವರ್ಸಿಟಿನೇ ಪ್ರತ್ಯೇಕವಾಗಿದ್ದಂಥದ್ದು ಏನಿದೆ, ಇವೆಲ್ಲವುಗಳು 2030ರ ಹೊತ್ತಿಗೆ ಒಂದು ಕ್ಷೇತ್ರದಡಿಯಲ್ಲಿ ಬರಬೇಕು. ಮತ್ತೆ ಅವು ಹೆಚ್ಚು ಉನ್ನತ ಶಿಕ್ಷಣಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಗಮನಿಸಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಒಂದು ಮಾಪನವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ವೇದಿಕೆ ಅಂತಾರೆ. ರಾಷ್ಟ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ವೇದಿಕೆ ಏನು ಇದೆ, ನ್ಯಾಷನಲ್ ಎಜುಕೇಶನಲ್ ಟೆಕ್ನಾಲಜಿ ಫೋರಂ NETF, ಇದು ರಚನೆ ಆಗಬೇಕು. ಇದು ಸ್ವಾಯತ್ತತೆಯ ಸಂಸ್ಥೆ ಆಗಬೇಕು. ಈ ಮೂಲಕ ಕಲಿಕೆ, ಮಾಪನ, ಯೋಜನೆ, ಆಡಳಿತ ಇತ್ಯಾದಿ ವಿಷಯಗಳ ಕುರಿತು ಮುಕ್ತ ವಿನಿಮಯಕ್ಕೆ ಈ ಸಂಸ್ಥೆ ಅವಕಾಶ ಕೊಡಬೇಕು. ಇವೆಲ್ಲವುಗಳ ಮಾಡೋದ್ರ ಮೂಲಕ ಹೈಯರ್ ಎಜುಕೇಶನ್ ಅನ್ನ ಹೆಚ್ಚು ಹೆಚ್ಚು ಬೆಳೆಸೋದಕ್ಕೆ ಮತ್ತು ಸಂಶೋಧನಾತ್ಮಕವಾಗಿ ಬೆಳೆಸೋದಕ್ಕೆ, ಹೈಯರ್ ಎಜುಕೇಶನ್ ಇಂದ ಹೊರಬಂದಿರುವಂತಹ ವ್ಯಕ್ತಿ ಸಮಾಜಕ್ಕೆ ಪೂರಕವಾಗಿ ಬದುಕಬೇಕು, ಅವನು ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ಯೋಚನೆಯನ್ನ NEP ಬಹಳ ಮುಂದಾಲೋಚನೆಯಿಂದ ಈ ಸಂದರ್ಭದಲ್ಲಿ ನೀಡಿದೆ. ಅದ್ರ ಜೊತೆಗೆ ಇಷ್ಟೆಲ್ಲ ಹೇಳಿದೆಯಲ್ಲ, ಇದನ್ನ ಜಾರಿ ಮಾಡೋದಕ್ಕೆ ಹೇಗೆ ಮಾಡಬೇಕು ಅನ್ನೋದಕ್ಕೂ ಕೊನೆಯ ಅಧ್ಯಾಯಗಳಲ್ಲಿ ರೆಕಮೆಂಡೇಶನ್ ಮಾಡಿದ್ದಾರೆ. ಅದನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಏನು ಈ CAB ಇದೆ, ಇದನ್ನ ಹೆಚ್ಚು ಸಬಲೀಕರಣಗೊಳಿಸಬೇಕು. ಎರಡನೇದು, ಮೊದಲು MHRD ಅಂತ ಏನಿತ್ತು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂತಿತ್ತು, ಅದನ್ನ ತೆಗಿಬೇಕು, ಶಿಕ್ಷಣ ಸಚಿವಾಲಯ ಮಾಡಬೇಕು ಅಂತೇನು ರೆಕಮೆಂಡೇಶನ್ NEP ಮಾಡಿದೆ. ಅದು ಈಗಾಗಲೇ ಆಗ್ಬಿಟ್ಟಿದೆ. ಈ ಕಳೆದ 6-7 ತಿಂಗಳುಗಳಿಂದ ಈ ಏನು ಕೇಂದ್ರದಲ್ಲಿ HRD ಮಿನಿಸ್ಟರ್ ಅಂತ ಇರ್ತಿದ್ರು, ಈಗಿಲ್ಲ, ಈಗ ಎಜುಕೇಶನ್ ಮಿನಿಸ್ಟರ್ ಅಂತಾನೆ. ಅಂದ್ರೆ ಅದು HRD ಅನ್ನ ತೆಗೆದು ಇವತ್ತು ಶಿಕ್ಷಣ ಸಚಿವಾಲಯವಾಗಿ ಮಾಡಬೇಕು ಅಂತೇಳಿ NEP ಹೇಳಿದ್ದನ್ನ ಈಗ ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂದಿದೆ. ತುಂಬಾ ದಿನಗಳಿಂದ, ನಾನು ಮುಂದಿನ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಅಂಶ ಹೇಳ್ತೇನೆ. ತುಂಬಾ ದಿನಗಳಿಂದ ಅನೇಕ ಶಿಕ್ಷಣ ತಜ್ಞರು, ಶೈಕ್ಷಣಿಕ ಹಿತೈಷಿಗಳು ಬಹಳಷ್ಟು ಯೋಚನೆ ಮಾಡ್ತಿರೋದೇನು ಅಂತಂದ್ರೆ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು, ಅದಕ್ಕಾಗಿ ಸರ್ಕಾರ ಬಂಡವಾಳವನ್ನು ತೊಡಗಿಸಬೇಕು. ಅದು ಅನೇಕ ಮಂದಿ ಹೇಳ್ತಿದ್ರು, ಏನಂದ್ರೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಹಣ ತೊಡಗಿಸಿದ್ರೆ ಅದು ಈಗಲೇ ಔಟ್ಪುಟ್ ಬರಲ್ಲ, ಯಾವುದೋ ಫ್ಯಾಕ್ಟರಿಯಲ್ಲಿ ತೊಡಗಿಸಿದ್ರೆ ಔಟ್ಪುಟ್ ಬಂದ್ಬಿಡುತ್ತೆ. ಇಲ್ಲ, ಇವತ್ತು ಬರದೇ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಅದರ ಇಫೆಕ್ಟ್ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಆಗುತ್ತೆ. ಅದಕ್ಕಾಗಿ NEP ಬಹಳ ಸ್ಪಷ್ಟವಾಗಿ ಹೇಳಿದೆ, ಏನು ಅಂದ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ವಜನಿಕ ವೆಚ್ಚದ 6% ಹಣವನ್ನ ವಿನಿಯೋಗ ಮಾಡಬೇಕು. ಇವತ್ತೆಷ್ಟಿದೆ ಅಂದ್ರೆ 4.43 ಇದೆ. ಅದು 2017-18 ನಮ್ಮ ವರದಿಯನ್ನು ಇಟ್ಕೊಂಡ್ರೆ 4.43 ಇತ್ತು. ಆದರೆ NEP ಹೇಳೋದೇನಂದ್ರೆ, ಒಟ್ಟು ಏನು ನಾವು ಬಜೆಟ್ ಮಾಡ್ತೇವೆ, ಆ ಬಜೆಟಿನ 6% ವೆಚ್ಚವನ್ನ ಶಿಕ್ಷಣ ಕ್ಷೇತ್ರಕ್ಕಾಗಿ ಮಾಡಬೇಕು. ನೋಡಿ, ಈ ಕಲ್ಪನೆಯನ್ನ ಸಾಕಾರಗೊಳಿಸಿದ್ರೆ ಖಂಡಿತವಾಗ್ಲೂ ಶೈಕ್ಷಣಿಕ ಕ್ಷೇತ್ರಗಳು ಬಹಳ ಸಶಕ್ತವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತವೆ ಎನ್ನುವಂಥದ್ದು.
ಅದೆಲ್ಲಕ್ಕಿಂತ ಹೆಚ್ಚಾಗಿ ನೋಡಿ 2020ರಲ್ಲಿ ಶಿಕ್ಷಣ ನೀತಿ ಬಂದ್ಬಿಟ್ಟದೆ. ಬಂದ ತಕ್ಷಣವೇ 2022ಕ್ಕೆ ಪೂರ್ತಿ ಬದಲಾವಣೆ ಆಗಿಬಿಡುತ್ತೆ, ಇಲ್ಲ. ಅದಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ. 2030ರಿಂದ 40ರ ವೇಳೆಗೆ ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿಯು ಅನುಷ್ಠಾನದ ಹಂತದಲ್ಲಿರಬೇಕು. ಅಂದರೆ 2030ರಿಂದ 40ರ ಅವಧಿಯಷ್ಟೊತ್ತಿಗೆ ಈಗೇನು ರೆಕಮೆಂಡ್ ಮಾಡಿದೆ ಶಿಕ್ಷಣ ನೀತಿಯನ್ನ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ, NEP-ಯನ್ನ, ಇದು ಜಾರಿಯಲ್ಲಿ ಆಗಬೇಕು ಅನ್ನೋದನ್ನ ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಈ ಅಂಶವನ್ನು ಗಮನಿಸಬೇಕು ಅಂತ ಹೇಳಿ NEP ಹೇಳಿದೆ ಅನ್ನೋದನ್ನು ಬಹಳ ಗಮನಿಸಬೇಕಾಗಿರುವಂತಹ ಅಂಶ. ಹೀಗಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅನೇಕ ರೆಕಮೆಂಡ್ಗಳು ಇಲ್ಲಿ ಸಂಶೋಧನಾತ್ಮಕವಾಗಿದ್ದಾವೆ ಮತ್ತು ಮುಂದಿನ ದಿನಗಳಲ್ಲಿ ಆ ಉನ್ನತ ಶಿಕ್ಷಣ ಸಂಸ್ಥೆಗಳು ಭಾರತೀಯ ವ್ಯವಸ್ಥೆಯಲ್ಲಿ ಹೇಗೆ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಹೊಂದಬೇಕು ಅನ್ನುವಂಥ ಅಂಶಗಳನ್ನು ಸೇರಿಸುವಂಥ NEP-ಯ 2ನೇ ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ನಾನು ಈ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ.